ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರೋದು ಮಿಮಿಕ್ರಿ ಮಹೇಶ್ ಅವರು. ಅವರ ಹೆಸರಲ್ಲೇ ಮಿಮಿಕ್ರಿ ಇದೆ. ಅಷ್ಟೇ ಅಲ್ಲ, ಅವರ ದನಿಯಿಂದ 100ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳ ದನಿಯನ್ನು ಅಣುಕು ಮಾಡಬಲ್ಲರು. ಇವರು ಮೂಲತಃ ಇಂಜಿನಿಯರ್, ಅಂದರೆ ಮಂಡ್ಯದ PS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ, ಆಮೇಲೆ ಬೆಂಗಳೂರಿನ BMS ಅಲ್ಲಿ MTech ಮಾಡಿ ಸುಮಾರು 14 ವರ್ಷಗಳ ಕಾಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದರು. ಅದರ ಜೊತೆಗೇ ಮಿಮಿಕ್ರಿ ಹಾಗೆ ನಟನೆಯನ್ನು ಕೂಡ ಮಾಡ್ಕೊಳ್ತಾ ಬಂದಿದ್ದರು. ಕೊನೆಗೆ ಒಂದು ದಿವಸ ಅಂದರೆ 2018ನಲ್ಲಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ದನಿ ಕಲಾವಿದನಾಗೆ ಅಥವಾ ಮಿಮಿಕ್ರಿಯಲ್ಲೇ ನಾನು ಮುಂದುವರಿಬೇಕು ಅಂತ ಗೋಲ್ಡನ್ ವಾಯ್ಸ್ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಗೋಲ್ಡನ್ ವಾಯ್ಸ್ ಅನ್ನೋ ಒಂದು ಸಂಸ್ಥೆ ಕರ್ನಾಟಕದಲ್ಲೇ ತುಂಬ ಅಪರೂಪ. ಯಾಕಂದರೆ ಈ ರೀತಿಯ ಸಂಸ್ಥೆ ಹಿಂದೆಂದೂ ಹುಟ್ಟಿರಲಿಲ್ಲ. ಇದು ಹೊಸ ಕಲಾವಿದರಿಗೆ ಅಥವಾ ಹೊಸಬರಿಗೆ ತಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗಬೇಕು, ಇಲ್ಲ ನಾನೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂದರೆ ಅವರಿಗೆ ಟ್ರೈನಿಂಗನ್ನು ಕೊಡುವಂತಹ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಹಿಂದೆಂದೂ ಇರಲಿಲ್ಲ. ಇವರೇ ಅದನ್ನು ಮೊದಲನೇದಾಗಿ ಶುರು ಮಾಡಿರೋದು. ಈ ಸಂಸ್ಥೆಯಿಂದ ಈಗಾಗಲೇ ಹಲವಾರು ಜನ ತರಬೇತಿಯನ್ನು ಪಡೆದು ದನಿ ಕಲಾವಿದರಾಗಿ ಕೆಲಸ ಮಾಡ್ತಿದ್ದಾರೆ. ನೀವು ದನಿ ಕಲಾವಿದರಾಗಬೇಕಾ? ಹಾಗಾದರೆ ಅವ್ರ ಮಾತುಗಳನ್ನು ಕೇಳಲೇಬೇಕು. ಜೊತೆಗೆ ಗೋಲ್ಡನ್ ವಾಯ್ಸಿಂದ ಯಾವ್ಯಾವ ರೀತಿಯ ಕೋರ್ಸ್ಗಳು ಸಿಗ್ತಾ ಇದೆ, ಅವರ ಮುಂದಿನ ಗುರಿಗಳು ಏನು ಅನ್ನೋದನ್ನು ಕೂಡ ನೀವು ಕೇಳಬೇಕು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಅವರ ಅನುಭವ ಮತ್ತು ಅವರ ಜರ್ನಿ ಹೇಗಾಯಿತು ಅನ್ನೋದನ್ನು ಅವರಿಂದನೇ ಕೇಳೋಣ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಸರ್. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಧನ್ಯವಾದಗಳು. ನವಿಲು ಎಂಟರ್ಟೈನ್ಮೆಂಟ್ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಮಿಮಿಕ್ರಿ ಮಹೇಶ್ ಮಾಡೋ ನಮಸ್ಕಾರ. ಸೊ ನೀವು ಕೇಳಿದ್ದು ಚೆನ್ನಾಗಿದೆ. ಯಾಕೆ ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ವೃತ್ತಿನ ಬಿಟ್ಟು ಈ ಕಡೆ ಬರ್ತೀನಿ ಅಂದರೆ, ನನಗೆ ಚಿಕ್ಕ ವಯಸ್ಸಿನಿಂದನೂ ಸಿನಿಮಾ ಅನ್ನೋದು ಒಂದು ವಿಶೇಷ ಆಕರ್ಷಣೆ. ನಾನು ಮೂಲತಃ ಮಂಡ್ಯದವನು. ಶಾಲಾ ದಿನಗಳಿಂದಲೂ ನಾನು ವಿಶೇಷವಾಗಿ ಬೇರೆ ಥರ ಡಿಫ್ರೆಂಟ್ ಆಗಿರಬೇಕು ಅಂತ ಆಸೆ ಪಟ್ಟವನು. ನಾನು ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ಹಾಡು ಹೇಳೋದಕ್ಕೆ ಫೇಮಸ್ ಸಿಕ್ಕಾಬಿಟ್ಟೆ ನಾನು ಸ್ಕೂಲಲ್ಲಿ. ಅದು ಒಂದು 3-4 ವರ್ಷ ನಡೀತು. ಒಂಥರ ಈ ಫ್ಯಾನ್ಸ್ ಇದ್ದರೆ ಖುಷಿ ಅಲ್ವಾ ನಮಗೆ. ಸೊ ಹಾಗಾಗಿ ಅದು ಒಂದು ಮಿಡ್ಲ್ ಸ್ಕೂಲ್ವರೆಗೂ ನಡೀತು. ನಾನೇ ಸಾಂಗ್ಸ್ ಏನೇ ಫಂಕ್ಷನ್ ಬಂದರು ಸಾಂಗ್ ಅಂದ ತಕ್ಷಣ ಮಹೇಶ್ ಮಹೇಶ್ ಅಂತ ಹೇಳೋರು. ಅದು ಶಾರದಾ ಅಂತ ಒಂದು ಹುಡುಗಿ ಎಂಟ್ರಿ ಆಗ್ತಾಳೆ 5th ಸ್ಟ್ಯಾಂಡರ್ಡಲ್ಲಿ ಮಿಡ್ಲ್ ಸ್ಕೂಲಲ್ಲಿ. ಅವಳು ನನಗಿಂತ ಚೆನ್ನಾಗಿ ಹಾಡೋಕ್ಕೆ ಶುರು ಮಾಡ್ತಾಳೆ. ಆಮೇಲೆ ನನಗಿದ್ದ ಫ್ಯಾನ್ಸ್ ಎಲ್ಲ ಅವಳು ಹಿಂದೆ ಹೋಗ್ಬಿಟ್ರು. ನನಗೊಂಥರ ಒಳಗಡೆ ಇರೋ ಕಲಾವಿದ ಆಳಕ್ಕೆ ಶುರು ಮಾಡ್ದೆ. ಏನಪ್ಪ ಇದು, ನಾನು ಏನು ಮಾಡೋದು, ನನ್ನ ಫ್ಯಾನ್ಸ್ ಎಲ್ಲ ಹೋಗ್ಬಿಟ್ರಲ್ಲ, ವಾಪಸ್ ಮತ್ತೆ ತರಿಸ್ಕೋಬೇಕು, ಹೆಂಗೆ ಮಾಡೋಣ ಅಂತ. ಆಗೆಲ್ಲ ಈ ಬ್ರೇಕ್ ಡ್ಯಾನ್ಸ್ ಎಲ್ಲ ತುಂಬ ಫೇಮಸ್ಸು. ಸೊ ಈ ವಿನೋದ್ ರಾಜ್ ಅವರೆಲ್ಲ ಆಗ ಡ್ಯಾನ್ಸ್ ರಾಜ ಡ್ಯಾನ್ಸು ಅದು ಬಂದಂಥ ಸಮಯ. ಸೊ ಅದನ್ನು ನೋಡಿ ನಮ್ಮ ಸ್ಕೂಲ್ ಫಂಕ್ಷನಲ್ಲಿ ಯೂನಿಯನ್ ಡೇ ಇದೆಲ್ಲ ಮಾಡ್ತಾರಲ್ಲ, ಅಲ್ಲಿ ಒಂದು ಬ್ರೇಕ್ ಡ್ಯಾನ್ಸ್ ಮಾಡಿದೆ ನಾನು. ಬ್ರೇಕ್ ಡ್ಯಾನ್ಸ್ ಮಾಡಿದ್ದು ನನಗೆ ಸಾಂಗಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದರು ವಾಪಸ್ ಹೋಗ್ಬಿಟ್ಟಿದ್ರು ಇವರಿಂದ, ಇನ್ನೊಂದು ಸ್ಟೂಡೆಂಟ್ ಹಿಂದೆ. ಆದರೆ 2 ಪಟ್ಟು ವಾಪಸ್ ಬರ್ತಾರೆ ನನಗೆ ಫ್ಯಾನ್ಸ್. ಸೊ ಅಲ್ಲಿಂದ ಮಹೇಶ್ ಅಂದರೆ ಡ್ಯಾನ್ಸ್ ಕಿಂಗ್ ಅನ್ನೋ ಥರ ಸ್ಕೂಲಲ್ಲಿ ಫೇಮಸ್ ಆದೆ. ಅದು ಹೈಸ್ಕೂಲ್ವರೆಗೂ ನಡೆಯುತ್ತೆ. ಹೈಸ್ಕೂಲಲ್ಲಿ ಶಿವು ಅಂತ ಇನ್ನೊಬ್ಬ ಸ್ಟೂಡೆಂಟ್ ಬರ್ತಾನೆ. ಈಗೆಲ್ಲ ಟ್ರಾನ್ಸ್ಫರ್ ಆಗಿ ಬರ್ತಾ ಇರ್ತಾರಲ್ಲ ಮಕ್ಕಳ ಥರ. ಅವನೀಗ ಮಿಲಿಟ್ರಿಲಿದ್ದಾನೆ. ನನಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಅಗೈನ್ ಐ ಲಾಸ್ಟ್ ಮೈ ಫ್ಯಾನ್ಸ್. ಸೊ ಏನು ಮಾಡೋದು, ಇಲ್ಲ ಎಲ್ರಿಗಿಂತ ನಾನು ಒಂದು ಡಿಫ್ರೆಂಟ್ ಆಗಿರಬೇಕು, ಆ ಥರದ್ದು ಏನಾದರೂ ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾಗ ನಮ್ಮ ಮನೆ ಹತ್ರ ಆರ್ಕೆಸ್ಟ್ರಾ ಕಾರ್ಯಕ್ರಮ ನವಂಬರ್ ಸಮಯದಲ್ಲಿ, ನಿಮಗೆಲ್ಲ ಗೊತ್ತು, ರಾಜ್ಯೋತ್ಸವ ಅಂದರೆ ರೋಡಲ್ಲೇ ಪೆಂಡಾಲ ಹಾಕ್ಬಿಟ್ಟು ಮಾಡ್ತಾರೆ. ಈಗಿನ ಥರ ಎಲ್ಲ ಕರೋಕೆ CD ಇವೆಲ್ಲ ಇರಲಿಲ್ಲ. ಆಗ ಲೈವ್ ಎಲ್ಲ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಂದ ಹಿಡ್ಕೊಂಡು ಹಾಡೋರಿಗೆಲ್ಲರೂ ಭಾಳ ಚೆನ್ನಾಗಿ ಮಾಡೋರು. ನಾನು ಗಮನಿಸ್ತಾ ಇದ್ದೆ ಆ 3 hours ಶೋನಲ್ಲಿ ಮೈಸೂರಿಂದ ಒಬ್ಬರು ಆರ್ಟಿಸ್ಟ್, ಅವ್ರ ಹೆಸರು ಮರ್ತಿದ್ದೀನಿ, ಮೈಸೂರು ಆರ್ಕೆಸ್ಟ್ರಾ ಅದು. ಅವರು ಒಂದು 5-6 ದನಿಯನ್ನು ಬದಲಾಯಿಸ್ತಾರೆ. ಮಿಮಿಕ್ರಿ ಅಂತ ನೋಡಿದ್ದೆ ಅಲ್ಲಿ ನಾನು ಫಸ್ಟ್. ಅಲ್ಲಿವರೆಗೂ ಮಿಮಿಕ್ರಿ ಬಗ್ಗೆ ಗೊತ್ತೇ ಇಲ್ಲ ನನಗೆ. ಹಾಡು ಹೇಳೋಕ್ಕೊಂದು 4-5 ಜನ ಇದ್ದರು ಆರ್ಕೆಸ್ಟ್ರಾದಲ್ಲಿ, ಇನ್ಕ್ಲೂಡಿಂಗ್ ಸಿಂಗರ್ಸ್ ಎಲ್ಲ ಒಂದು 6-7 ಜನ. ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ 7-8 ಜನ ಇದ್ದರು, ಡ್ಯಾನ್ಸರ್ಸ್ ಒಂದು 7-8 ಜನ. ಬಟ್ ಅಷ್ಟೂ ಜನರ ನಡುವೆ ಗೆದ್ದಿದ್ದು ಆ ಮಿಮಿಕ್ರಿ ಆರ್ಟಿಸ್ಟ್. ಒಂಥರ ಮ್ಯಾನ್ ಆಫ್ ದಿ ಮ್ಯಾಚ್ ಥರ. ಅಣ್ಣವ್ರು ವಾಯ್ಸ್ ಮಾಡಿದ್ರೆ ಜನ ಬಂದು ಹಾರ ಹಾಕೋದು, ಈ ನೋಟೆಲ್ಲ ಪಿನ್ ಮಾಡ್ತಾರೆ ಗೊತ್ತಾ, ಆ ಥರ ಎಲ್ಲ ಪಿನ್ ಮಾಡೋರು. ವಿಷ್ಣುವರ್ಧನ್ ಒಂದಷ್ಟು ವಾಯ್ಸ್ ಮಾಡಿದರು. ನನಗೇನೋ ಡಿಫ್ರೆಂಟ್ ಆಗಿದೆಯಲ್ಲ ಇದು, ಈ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ತಲೆಯಲ್ಲಿ ಕುಳಿತುಕೊಂಡಿತ್ತು. ಸೊ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲ್ಗೆ ಹೋದರೆ ಜಗ್ಗೇಶ್ ಅವರ ರಾಣಿ ಮಹಾರಾಣಿ ಅನ್ನೋ ಸಿನಿಮಾ ಅದು ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ನಾನು 8th ಸ್ಟ್ಯಾಂಡರ್ಡೋ 9th ಸ್ಟ್ಯಾಂಡರ್ಡೋ ಇದ್ದೆ ಶಾಲೆ. ನಮ್ಮ ಪ್ರದೀಪ ಅಂತ ಒಬ್ಬ ಸ್ಟೂಡೆಂಟ್, ಅವನು ಫೇಲ್ ಆಗಿ ಹಿಂದೆ ಬೆಂಚಲ್ಲೇ ಕೂತ್ಕೊಂಡಿದ್ದ. 3-4 ವರ್ಷ ಸೀನಿಯರ್ ಅವನು ನಮಗೆ.
ಆಗಿನ ಕಾಲಕ್ಕೆ ಗಡ್ಡ ಮೀಸೆ ಎಲ್ಲ ಬಂದ್ಬಿಟ್ಟಿತ್ತು ನಮಗೆಲ್ಲ ಇನ್ನೂ ಏನು ಮೀಸೆನೂ ಇಲ್ಲ ಹೈಸ್ಕೂಲಲ್ಲಿ. ಅವನೊಂಥರ ಈ KGF ನಮ್ಮ ಎಷ್ಟು ಥರ ದಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಎತ್ತರಕ್ಕೆ ದಪ್ಪಕ್ಕಿದ್ದ, ಎಲ್ಲರಿಗೂ ಬೆದರಿಸೋನು, ರ್ಯಾಗಿಂಗ್ ಮಾಡೋನು. ಅವನು ಜಗ್ಗೇಶ್ ಥರ ಮಾತಾಡ್ತೀನಿ ಅಂತ ಡೈಲಾಗ್ ಹೇಳ್ತಿದ್ದ. ಅದು ಅನ್ನಿಸ್ತಿರ್ಲಿಲ್ಲ ನನಗೆ ಜಗ್ಗೇಶ್ ಥರ ಅಂತ. ಬೇರೆಯವರೆಲ್ಲ ನಗಬೇಕು, ನಗೋದಿಲ್ಲ ಅಂದರೆ ಹೊಡಿತಾನ ಅವನು. ಓಕೆ. ಅಜಾನುಬಾಹು ಶರೀರ. ನಾನು ಹಂಗೇ ನೋಡ್ತಾ ಇದ್ದೆ. ಅವ್ನಿಗೇನು ಸೈ ನೀನು ಯಾಕೋ ನಗ್ತಾ ಇಲ್ಲ ಮಹೇಶ್ ಅಂತ ಕೇಳ್ದೆ. ನಾನು ಈ ಜಗ್ಗೇಶ್ ಹಿಂಗಲ್ಲಪ್ಪ ಮಾತಾಡೋದು. ನನಗೆ ಭಯನೇ ಇಲ್ಲ, ಯಾಕಂದ್ರೆ ನಮ್ಮಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬೇರೆ ಇದ್ದರೆ ಆ್ಯಕ್ಚುಲಿ ಅದೊಂದು ಧೈರ್ಯ. ಮತ್ತು ಜಗ್ಗೇಶ್ ಹಿಂಗಲ್ಲ ಮಾತಾಡೋದು ಅಂದೆ. ಮತ್ತು ಇನ್ನು ಹೆಂಗೆ ಮಾತಾಡ್ತಾರೆ ತೋರಿಸು ಅಂತ. ನನಗೆ ಅದೆಲ್ಲಿತ್ತು ಧೈರ್ಯ ಅದೇನೋ ಗೊತ್ತಿಲ್ಲ, ಒಳಗಡೆ ಇತ್ತು ನನಗೆ. ಪ್ರತಿಯೊಬ್ಬರಲ್ಲೂ ಇರ್ತಾರೆ ಮಿಮಿಕ್ರಿ ಅನ್ನೋ ಕಲಾವಿದ ಇರುತ್ತೆ, ಮಿಮಿಕ್ರಿ ಅಣಕು ಕಲೆ ಇರುತ್ತೆ. ಅದನ್ನು ಆಚೆ ತರೋಕ್ಕೊಂದು ಅವಕಾಶ, ವೇದಿಕೆ ಬೇಕಾಗುತ್ತೆ. ಅಲ್ಲಿ ಶುರು ಮಾಡ್ತೀನಿ. ಐತರಿಕೆಲ್ಲ ಕಡಿ ಪಕ್ಕಡಿ ಜುಮ್ಮ ಎಕ್ಕ ನೀನು ಬಾಯಿಗೆ ಮಣ್ಣು ಅಕ್ಕ ಟೆಂಟ್ ಮುಂದೆ ಕಳೆಕಂತ ಒಗಬರ ಪೀಸ್ಗಳನ್ನೆಲ್ಲ ನೋಡ್ತಿದ್ನಲ್ಲಿ ಎಕ್ಕ. ಇಷ್ಟೇ ಹೇಳಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಓ ಅಂತ ಎತ್ಕೊಂಡು ಸ್ಕೂಲಲ್ಲೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ ಕ್ಲಾಸ್ ರೂಮಲ್ಲಿ. ಅವ್ರಿಗೊಂಥರ ಏನೋ ಈ ವಿಲನ್ ಮುಂದೆ ಒಬ್ಬ ಹೀರೋ ಬಂದಂಗೆ, ಕಾಪಾಡಕ್ಕೆ ಬಂದಂಗೆ. ನನಗೇನೋ ಒಂದು ಫೀಲ್, ಓ ಏನು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಟೀಚರ್ ಬರ್ತಾರೆ, ಕ್ಲಾಸ್ ಟೀಚರ್ ಅಷ್ಟರಲ್ಲಿ. ಏನರೋ ಗಲಾಟೆ, ಮೇಡಮ್ ಮಹೇಶ್ ಜಗ್ಗೇಶ್ ಥರ ಮಾತಾಡ್ತಾನೆ ಅಂದರೆ ಅದು ಗೊತ್ತಿಲ್ಲ, ಮಿಮಿಕ್ರಿ ಅಂತಲೂ ಗೊತ್ತಿಲ್ಲ, ಜಗ್ಗೇಶ್ ಥರ ಮಾತಾಡ್ತಾನೆ. ಹೌದಾ, ಎಲ್ಲಿ ಮಾತಾಡಪ್ಪ. ಮತ್ತೆ ಮೇಡಮ್ ಮುಂದೆನೂ ಶುರು ಆಯಿತು. ಐತರೇ ಇಲ್ಲ ಕಡಿ ಕಡಿ ಜುಮ್ಮ ಅಂದ ತಕ್ಷಣ ಅವರು ನಗಕ್ಕೆ ಶುರು ಮಾಡ್ಕೊಂಡು ಸೀದಾ ನಮ್ಮ HM ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ HM ಮುಂದೆ ನಿಲ್ಲಿಸಿ, ಆ ಟೈಮಲ್ಲಿ ಏನಾಗಿತ್ತು, ನಾನು ಮಂಡ್ಯ ಅಭಿನವ್ ಭಾರತಿ ಶಾಲೆಯಲ್ಲಿ ಕಲ್ತಿದ್ದು. ಈ ಗುಡಿಸ್ಲು ಇತ್ತು ನಮ್ಮದು ಶಾಲೆ, ಶೆಡ್ಯೂಲ್ ಸ್ಕೂಲ್ ಆ ಥರದ್ದು. ಅದು ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡಿ ಒಂದು RCC ಬಿಲ್ಡಿಂಗ್, ಕಾಂಕ್ರೀಟ್ ಬಿಲ್ಡಿಂಗ್ಗೆ ಎಲ್ಲರನ್ನೂ ಶಿಫ್ಟ್ ಮಾಡಬೇಕಿತ್ತು. ಆ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದವರು ನಮ್ಮ ಪಂಡರಿ ಬಾಯಮ್ಮ ಮತ್ತು ಮೈನಾವತಿಯವರು. ಓಕೆ. ನಮ್ಮ ಹೆಡ್ ಮಾಸ್ಟ್ರಿಗೆ ಏನು ಆಸೆ ಇತ್ತು, ಇಂಥ ಒಂದು ಅದ್ಭುತ ನಟಿಯ ಮಣಿಯರ ಎದುರು ನಮ್ಮ ಶಾಲೆ ಯಾರೋ ಒಬ್ಬ ವಿದ್ಯಾರ್ಥಿನ, ಪ್ರತಿಭಾನ್ವಿತ ವಿದ್ಯಾರ್ಥಿನ ಪರಿಚಯಿಸಬೇಕು ಅಂತ. ಆ ಟೈಮ್ ನೋಡಿ ಎಲ್ಲ ಕೂಡ್ಕೊಂಡು ಬಂದಿದೆ, ಕನೆಕ್ಟ್ ಆಗಿದೆ ಬಂದಿದಂಗೆ. ಸೊ ಬೇರೆ ಯಾವ್ದು ಮಾಡ್ತೀಯಾ, ಅಣ್ಣವ್ರದ್ದು ಮಾಡ್ತೀನಿ ಸರ್, ರಾಜ್ಕುಮಾರ್ ಇಲ್ಲಿ ಮಾಡು, ಅದೊಂದು ಬಾಲಕೃಷ್ಣ, 3-4 ವಾಯ್ಸ್ ಮಾಡ್ತಾ ಇದ್ದೆ ಅಷ್ಟೇ. ಸರಿ, ನನ್ನ ಮೊದಲ ಒಂದು ವೇದಿಕೆ ಕಾರ್ಯಕ್ರಮ ಅಂತ ಕೊಟ್ಟಿದ್ದೆ ನಮ್ಮ ಶಾಲೆಯಲ್ಲಿ. ಅಲ್ಲಿ ಒಂದು 5 ನಿಮಿಷ ಪರ್ಫಾರ್ಮ್ ಮಾಡಿದೆ. ಆ ಸಭಿಕರ ಮಧ್ಯೆ ಇದರಲ್ಲಿ ಒಬ್ಬ ವಿಷ್ಣುವರ್ಧನ್ ಮಾಡೋ, ಬರೀ ರಾಜ್ಕುಮಾರ್ದೇ ಮಾಡ್ತೀನಿ ಅಂತ. ಆಗ ಅವರಿಬ್ರಿಗೂ ಒಂಥರ ಈ ಏನು ಹೇಳ್ತಾರೆ, ಫ್ಯಾನ್ ವಾರ್ ಆ ಥರದ್ದು, ಗಂಧದ ಗುಡಿ ಇದೆಲ್ಲ ಪ್ರಾಬ್ಲಮ್ ಆಗಿತ್ತಲ್ಲ. ರಾಜ್ಕುಮಾರ್ಗೆ ಸಪ್ರೇಟ್ ಫ್ಯಾನ್ಸು, ವಿಷ್ಣುವರ್ಧನ್ಗೆ ಸಪ್ರೇಟ್. ನನಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಹೇಳಿದೆ ಆತನಿಗೆ, ಆಯಿತು ಇನ್ನೂ ನಾನು ಪ್ರಾಕ್ಟೀಸ್ ಮಾಡಿಲ್ಲ ಸರ್, ನೆಕ್ಸ್ಟ್ ಸ್ಟೇಜಲ್ಲಿ ಮಾಡ್ತೀನಿ ಅಂತ ಹೇಳಿದೆ. ಅದೇ ಥರ ನೆಕ್ಸ್ಟ್ ಸ್ಟೇಜಲ್ಲಿ ವಿಷ್ಣುವರ್ಧನ್ ಅವ್ರ ದನಿನೂ ಕಲಿತು ಮಾಡಿದೆ. ಅವತ್ತಿಂದ ಯಾವುದೇ ವೇದಿಕೆ ಮೇಲೆ ಹೋದಾಗ ಜನ ಡಿಮ್ಯಾಂಡ್ ಮಾಡೋ ವಾಯ್ಸ್ಗಳನ್ನ ಕಲಿತಾ ಬಂದಿದ್ದೀನಿ, ಮಾಡ್ತಾ ಬಂದಿದ್ದೀನಿ. ಇವತ್ತಿಗೆ ಸುಮಾರು 181 ಧ್ವನಿಗಳನ್ನ ಅನುಕರಿಸಬಲ್ಲೆ. ವಾವ್. 181 ನಟರು ಅಥವಾ 181 ಬೇರೆ ಬೇರೆ ಫೇಮಸ್ ಸೆಲೆಬ್ರಿಟೀಸ್, ಅವರು ರಾಜಕಾರಣಿಗಳಿರ್ಬೋದು ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಈ ಥರದ್ದು. ಸೊ ಹೀಗೆ ನಂದು ಆ ಒಂದು ಸಿನಿಮಾಗೆ ಸೇರ್ಕೋಬೇಕು ಅನ್ನೋ ಇದಕ್ಕೆ ನನ್ನನ್ನು ಡಿಫ್ರೆಂಟಾಗಿ ಗುರುತಿಸ್ಕೊಳಂಗೆ ಮಾಡ್ತು. ಶಾಲೆನಲ್ಲೂ ಕೂಡ ಮಹೇಶ್ ಅನ್ನೋರು 2-3 ಜನ ಇದ್ವಿ. ಯಾರು ಮಹೇಶ್? ಅದೇ ಮಿಮಿಕ್ರಿ ಮಹೇಶ್. ಓ ಮಿಮಿಕ್ರಿ ಮಹೇಶ್ ಗೊತ್ತು. ಒಂದು ಸಪರೇಟ್ ಐಡೆಂಟಿಟಿ ಅನ್ನೋದು ಈ ಒಂದು ಕಲೆಯಿಂದ ನನಗೆ ಸಿಗ್ತಾ ಬಂತು. ಹಾಗೇ ಹೈಸ್ಕೂಲ್ ಮುಗಿಸ್ಕೊಂಡೆ, ಕಾಲೇಜು ಅಲ್ಲೇ ಆಯಿತು. ಇಂಜಿನಿಯರಿಂಗ್ ಸೇರ್ಕೊಳ್ಳೋಕ್ಕೂ ಕಾರಣ ಮಿಮಿಕ್ರಿನೇ ನನಗೆ. ನಾನು ಇಂಜಿನಿಯರಿಂಗ್ ಮಾಡೋಕ್ಕೂ ಕಾರಣ ಮಿಮಿಕ್ರಿ. ಹೇಗೆ ಅಂದರೆ ಓಮ್ ಸಿನಿಮಾ ಯಾವ ಮಟ್ಟದಲ್ಲಿ ಧೂಳೆಬ್ಸಿತು ಅಂದರೆ, ಅದು ಡಬ್ ಮಾಡಿರಲಿಲ್ಲ ಆಗ, ಬರೀ ಕನ್ನಡದಲ್ಲೇ ರಿಲೀಸ್ ಮಾಡಿದ್ರು ಕೂಡ ನಿಮಗೆ ಗೊತ್ತಿತ್ತು. ಈಗಲೂ ಅದು ರಿಲೀಸ್ ಇದರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೆ. ಎಂಜಿನಿಯರಿಂಗ್ ಕಾಲೇಜ್ ಅಂದರೆ ಎಲ್ಲ ಬಹುತೇಕ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದನೂ ಬರ್ತಾರೆ. ಸೊ ನಾವು ಇಂಡಿಯಾ ಅಂತಲೇ ತಗೊಂಡ್ರು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಎಲ್ಲರನ್ನ ಸೆಳೆದಂಥ ಸಿನಿಮಾ ಅದು. ಸೊ ಆ ಟೈಮಲ್ಲಿ ನಾನು ಶಿವಣ್ಣನ ಥರ ಸ್ವಲ್ಪ ಮಿಮಿಕ್ರಿ ಮಾಡ್ತಾಯಿದ್ದೆ. PUCನಲ್ಲಿದ್ದಾಗ, ನಾನು PUನಲ್ಲಿದ್ದಾಗ ಅದು ರಿಲೀಸ್ ಆಗಿತ್ತು. ನಮ್ಮದು PS ಕಾಲೇಜ್ ಹೇಗೆ ಅಂದರೆ PUCನೂ ಇದೆ, ಇಂಜಿನಿಯರಿಂಗ್ ಇದೆ ಮಂಡ್ಯದಲ್ಲಿ. ಇಲ್ಲಿ PS ಕಾಲೇಜ್ ಡೇನಲ್ಲಿ ನಾನು ಮಿಮಿಕ್ರಿ ಮಾಡಿದ್ದನ್ನು ನೋಡಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸು ಅವರ ಒಂದು ಕಾಲೇಜ್ ಡೇ ಕರ್ಕೊಂಡು ಹೋಗ್ತಾರೆ ಪರ್ಫಾರ್ಮ್ ಮಾಡೋ ಅಂತ. ಅಲ್ಲಿ ಶಿವಣ್ಣ ಅದು ಏನೇನಿತ್ತು ಅದೆಲ್ಲ ಮಾಡಿದೆ. ಆಗ ನಮಗೆ ಉಪೇಂದ್ರ ಅವರು ಡಬ್ಬಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಗೆ. ನಮ್ಮ ಕೋಟೆ ಪ್ರಭಾಕರ್ ಇದಾರಲ್ಲ ಆರ್ಟಿಸ್ಟು, ಅವರಿಗೆ ಉಪೇಂದ್ರ ನಮಗೆ ಗೊತ್ತಿಲ್ಲ ಅದು. ಇವರು ದೀನಾ ಅಂತ ಅವ್ರ ಹೆಸರು. ಈಗ ದೀನನ್ ಮಿಮಿಕ್ರಿ ಅಂತ ಹೇಳೋದು, ದೀನಾ ಅವ್ರ ಅಣ್ಣನ ಮಿಮಿಕ್ರಿ ಅಂತ ಹೇಳೋದು. ಅಂದರೆ ನಮಗೆ ಗೊತ್ತಿಲ್ವಲ್ಲ, ಡಬ್ಬಿಂಗ್ದೆಲ್ಲ ಐಡಿಯಾನೇ ಇಲ್ಲ ಕಂಪ್ಲೀಟ್ ನನಗೆ.
ಸೊ ಅದರಲ್ಲಿ ಓ ಏನಮ್ಮ ಶಾಸ್ತ್ರಿ, ಓ ಇನ್ನೂ ಹೋಗ್ಬೇಕಾ ನೀನು, ಅವಳು ಹಿಂದೆ ಹೋಗ್ತಾ ಇದೆಯಾ, ಸರಿ ಇರಲ್ಲ ನೋಡು, ಹಿಂಗೆ ಬರೋದು ವಾಯ್ಸು. ಅದನ್ನು ಮಾಡ್ತಿದ್ದೆ, ಬಟ್ ಅದು ಉಪೇಂದ್ರ ಅವರು ಡಬ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ಥರದ್ದೆಲ್ಲ ವಾಯ್ಸ್ ಮಾಡಿದಾಗ ಅಲ್ಲಿ ಕೂಡ ಸಖತ್ತು ರೆಕಗ್ನೈಸೇಷನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫುಲ್ಲು ಅಲ್ಲೂ ಮೆರೆಸಿದ್ರು ನನಗೆ. ನಾನು ಅಂದ್ಕೊಂಡೆ ಓಹೋ ಇಂಜಿನಿಯರಿಂಗ್ ಸೇರಿಕೊಂಡ್ರೆ ಇಲ್ಲೂ ರೆಕಗ್ನೈಸೇಷನ್ ಸಿಕ್ಬಿಡುತ್ತೆ, ನನಗಿನ್ನೂ ಹೆಚ್ಚಿನ ಒಂದು ಇದಾಗುತ್ತೆ. ಮತ್ತು ಮನೆಯಲ್ಲಿ ನಮ್ಮಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ನಾನು ಕಷ್ಟಪಟ್ಟಂಗೆ ಮಕ್ಕಳು ಕಷ್ಟಪಡೋದು ಬೇಡ, ಚೆನ್ನಾಗಿ ಓದಿ ಡಾಕ್ಟ್ರೋ ಇಂಜಿನಿಯರ್ ಆಗಲಿ ಅನ್ನೋದು ಎಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೇಗಿರುತ್ತೆ ಹಾಗೆ ಇತ್ತು. ಸೊ ಅವರು ನೀನು ಎಂಜಿನಿಯರಿಂಗ್ ಮಾಡೋ ಮಗನೇ ಅಂತಲೇ ಹೇಳಿದರು. ಡಾಕ್ಟ್ರು ಸಿಕ್ಕಿಲ್ಲ, ಮೆಡಿಕಲ್ಲು, ಎಂಜಿನಿಯರಿಂಗ್. ನನಗೆ ಎಂಜಿನಿಯರಿಂಗ್ ಕಾಲೇಜ್ ಹೋಗಬೇಕು ಅನ್ನೋಕ್ಕೆ ಕಾರಣ ಈ ಒಂದು ಎಲ್ಲ ನನಗಲ್ಲಿ ಏನೊಂದು ರೆಕಗ್ನೈಸ್ ಮಾಡಿದರು ನನ್ನ ಟ್ಯಾಲೆಂಟ್. ಸರಿ ಹೆಂಗೋ ಮಾಡಿ PU ಮುಗಿಸ್ಕೊಂಡು ಎಂಜಿನಿಯರಿಂಗ್ ಆ ಕಾಲೇಜಲ್ಲಿ ಸೀಟ್ ಗಿಟ್ಟಿಸ್ಕೊಂಡೆ. ಬಟ್ ಅಲ್ಲಿ ನನಗೆ ರಿಯಲೈಸ್ ಆಯಿತು, ಪ್ರತಿದಿನ ಇಲ್ಲಿ ಈ ಥರದ್ದೊಂದು ಟ್ಯಾಲೆಂಟ್ ಶೋನೋ ಅಥವಾ ಫಂಕ್ಷನ್ನೋ ಇರಲ್ಲ, ವರ್ಷಕ್ಕೊಂದ್ಸಲ ಬರುತ್ತೆ. ಅಲ್ಲಿವರೆಗೂ ಕಾಯ್ಬೇಕು ನಾವು, ಹಬ್ಬ ಇದ್ದಂಗೆ. PU ವರ್ಗೂ ಬರೀ 6 ಸಬ್ಜೆಕ್ಟ್ ಅಷ್ಟೇ ಕಲಿತಿದ್ದವ್ರಿಗೆ ಅಲ್ಲಿ 6 ತಿಂಗಳಲ್ಲೇ 8 ಸಬ್ಜೆಕ್ಟು ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ಸ್ ಬರುತ್ತೆ. ನನಗೊಂಥರ ಹೆಂಗೆ ಅಂದರೆ ಈ ಕಲ್ಚರ್ ಶಾಕ್ ಅನ್ನೋ ಥರ ಆಗೋಯ್ತು. ಆರಾಮಾಗಿ ಆಟ ಆಡ್ಕೊಂಡಿದ್ದು ಎಂಡಲ್ಲಿ ಮಾತ್ರ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಹಿಂಗೆ ಕಲಿತಿದ್ದವ್ರಿಗೆ ಮಂತ್ಲಿ ಟೆಸ್ಟು ಬೇರೆ ಬೇರೆ ಏನೇನೋ ಇರುತ್ತೆ. ಸೊ ಅದರ ಪರಿಣಾಮ ಏನಾಯಿತು ಅಂದರೆ ನಾನು ಎಂಜಿನಿಯರಿಂಗ್ ಫಸ್ಟ್ ಇಯರ್ ಫೇಲ್ ಆದೆ. ಸೊ ಒಂದು ಸಬ್ಜೆಕ್ಟು ನಾನು ಹೆಂಗೆ ಲೆಕ್ಚರರ್ ಆದ ಅನ್ನೋದಕ್ಕೆ ಇದು ಕನೆಕ್ಷನ್ ಇರುತ್ತೆ ಆ್ಯಕ್ಚುಲಿ. ಒಂದು ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ, ಅದು ಸಬ್ಜೆಕ್ಟ್ ಫೇಲ್ ಆಗಿ 3 ಅಟೆಂಪ್ಟ್ ತೊಗೊಂಡಿದ್ದೀನಿ ಪಾಸ್ ಮಾಡೋಕ್ಕೆ. ಪಾಸ್ ಮಾಡಿಕೊಂಡೆ. ಆ ಟೈಮಲ್ಲಿ ನನಗೆ ಶಂಕರ್ ಗಣೇಶ್ ಅಂತ ಕೇರಳದಿಂದ ಒಬ್ಬ ಸ್ಟೂಡೆಂಟು ಬಂದಿದ್ದ. ಆತ ನನ್ನನ್ನು ತುಂಬ ಸ್ಪೆಷಲ್ಲಾಗಿ ಟ್ರೀಟ್ ಮಾಡ್ತಿದ್ದ. ನಾನು ಅರೆ ಯಾಕೆ ಹಿಂಗೆ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾನಲ್ಲ, ಯಾಕಂದರೆ ಸ್ವಲ್ಪ ನಾನು ಅದೇ ಆಡಿಯನ್ಸ್ ಏನು ಕೇಳ್ತಾರೆ ಅದನ್ನು ಮಾಡ್ತಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬೇರೆ ಭಾಷೆಯವರು ಇರೋದ್ರಿಂದ ಸ್ವಲ್ಪ ಬೇರೆ ಭಾಷೆ ನಟರನ್ನು ಕೂಡ ಅನುಕರಣೆ ಮಾಡೋಕ್ಕೆ ಶುರು ಮಾಡಿದ್ದೆ. ಅಮಿತಾಬ್ ಬಚ್ಚನ್ನು, ಮೇನ್ ಹೀರೋಸು ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ನಾನಾ ಪಾಟೇಕರ್, ಸಚಿನ್ ತೆಂಡೂಲ್ಕರ್, ರಜನಿಕಾಂತ್, ಕಮಲ್ ಹಾಸನ್, ಈ ಥರದೊಂದಷ್ಟು. ಅವನಿಗೆ ನನ್ನನ್ನು ಒಂಥರ ಅವನು ನೋಡಿದ್ರೆ ನನ್ನ ವಾವ್ ಅನ್ನೋ ಫೀಲಲ್ಲಿ ನೋಡ್ತಿದ್ದ. ಆವಾಗಲೂ ಅವನು ಕೇಳ್ತಿದ್ದ, ಅವ್ನು ನೋಡೋಕ್ಕೆ ತುಂಬ ಸ್ಮಾರ್ಟ್ ಆಗಿದ್ದ ಆ್ಯಕ್ಚುಲಿ, ಅವನೇ ಒಳ್ಳೆ ಹೀರೋ ಥರ ಇದ್ದ. ಕೇಳಿದ್ರೆ ಅವ್ನು ಹೇಳ್ದ, ನೀನು ಮಿಮಿಕ್ರಿ ಆರ್ಟಿಸ್ಟ್ ಅಂದರೆ ನೀನು ಸ್ಟಾರ್, ನೀನು ಒಂಥರ ಸ್ಟಾರ್ ಥರ ನಮಗೆ. ಯಾಕೆ ಅಂದಾಗ ನನಗೆ ಆ ಒಂದು ಕೇರಳದ ಜನಗಳ ಒಂದು ಆ ಸಂಸ್ಕೃತಿ ಅರ್ಥ ಆಯಿತು. ಅಲ್ಲಿ ನೀವೊಬ್ಬ ಸಿನಿಮಾ ನಟ ಆಗಬೇಕಂದ್ರೆ ಮಿಮಿಕ್ರಿ ಈಸ್ ಎ ಮಸ್ಟ್. ಮಿಮಿಕ್ರಿ ಕಲ್ತಿರ್ಬೇಕು. ನನಗೆ ಕಲಾಭವನ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಕೇರಳದಲ್ಲಿ, ಎರ್ನಾಕುಲಮಲ್ಲಿ ಅಂತ ಪರಿಚಯ ಮಾಡಿಸಿದ್ದೆ ಆತ. ಅಲ್ಲಿಂದ ಬಂದಂತಹ ಎಲ್ಲ ಮಿಮಿಕ್ರಿ ಆರ್ಟಿಸ್ಟು ಸೂಪರ್ ಸ್ಟಾರ್ಸ್ ಆಫ್ ಮಲಯಾಳಂ ಇಂಡಸ್ಟ್ರಿ. ಈ ಕಲಾಭವನ್ ಮಣಿ ಅಂತ ಗೊತ್ತಿರಬೇಕು ನಿಮಗೆ, ಮತ್ತು ದಿಲೀಪ್ ಅಂತ ಇದ್ದಾರೆ, ಮತ್ತು ಜೈರಾಮ್ ಅಂತ, ಜೈಸೂರ್ಯ ಅಂತ, ತುಂಬ ಒಂದು ದೊಡ್ಡ ಲಿಸ್ಟೇ ಇದೆ ನಿಮ್ಗೆ. ಅಲ್ಲಿ ಪಾಪ್ಯುಲರ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಆಳ್ತಾ ಇರೋರು ಎಕ್ಸೆಪ್ಟ್ ಮೋಹನ್ ಲಾಲ್ ಆ್ಯಂಡ್ ಮಮ್ಮೂಟಿ, ಉಳಿದೆಲ್ಲರೂ ನೆಕ್ಸ್ಟ್ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಅದೇ ಮಿಮಿಕ್ರಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ನನಗೊಂಥರ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು, ನಾನು ನೋಡಬೇಕಲ್ಲ ಅದನ್ನು ಅಂತೇಳಿ ಸೆಮಿಸ್ಟರ್ ಹಾಲಿಡೇಸಲ್ಲಿ ಶಂಕರ್ ಗಣೇಶ್ ಜೊತೆ ಹೋಗ್ತೀನಿ. ಮಿಮಿಕ್ರಿ ಹೇಳ್ಕೊಡ್ತಾರೆ ಇನ್ಸ್ಟಿಟ್ಯೂಷನ್ ಅನ್ನೋದು ಒಂದು ನನಗೊಂಥರ ಕೌತುಕ. ಇದನ್ನು ಕಲಿಸ್ಬೋದಾ, ನಾನೇ ಹೆಂಗೆಂಗೋ ಕಲ್ತಿದ್ದೀನಿ, ಅದು ನನಗೆ ಒಂದು ನಿರ್ದಿಷ್ಟವಾಗಿ ಹೇಳ್ಕೊಟ್ಟವ್ರಿಲ್ಲ. ಆಮೇಲೆ ಹೇಗೆ ಅದನ್ನು ಅಂತ ಅಲ್ಲಿ ಹೋದ್ಮೇಲೆ ಒಂದು ಐಡಿಯಾ ಬಂದಿದ್ದು. ಅಲ್ಲಿ ಹೋಗಿ ಅಷ್ಟರಲ್ಲಿ ನಂದು ಒಂದು ಆಡಿಯೋ ಕ್ಯಾಸೆಟ್ ಕೂಡ ಮಾಡಿದ್ದೆ ನಾನು, ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವ್ರ ಜೊತೆ ಸೇರಿಕೊಂಡು. ಬಹುಶಃ ಐ ಆಮ್ ದ ಯಂಗೆಸ್ಟ್ ಮಿಮಿಕ್ರಿ ಆರ್ಟಿಸ್ಟ್. ಆಗೆಲ್ಲ ಆಡಿಯೋ ಟೇಪ್ ಬರ್ತಿತ್ತಲ್ಲ, ಅದು ಹಾಸ್ಯರಂಜನಿ ಅಂತ ಒಂದು ಕ್ಯಾಸೆಟ್, ಅದನ್ನು ತಗೊಂಡೋದೆ. ಯಾಕಂದರೆ ನಮಗೆ ಒಂದು ಸ್ವಲ್ಪ ಅದು ಇದ್ದರೆ ಐಡೆಂಟಿಟಿ ಇನ್ನೂ ಚೆನ್ನಾಗಿರುತ್ತೆ ಇರುತ್ತೆ ಅಂತ ಹೇಳಿ ಅದನ್ನು ನೋಡಿದ್ರು. ಅಲ್ಲಿ ಹೆಂಗೆ ಅಂದರೆ ಎಲ್ಲ ಚಿಕ್ಕ ಮಕ್ಕಳಿಗೆ ಈ ಟ್ರೈನ್ ಹೋಗೋದು ಹೆಂಗೆ ಹಿಂಗೆ ಕೈ ಹಿಡ್ಕೊಂಡು ಹಿಂಗಿಂದ ಶುರು ಮಾಡ್ತಾರೆ, ನಾಯಿ ಬಗಳೋದು ಈ ಥರ. ಅದಾದಮೇಲೆ ಆ್ಯಕ್ಟರ್ಸಿಗೆ ಬರ್ತಾರೆ. ಅಂದರೆ ನಮ್ಮದು ಈ ವೋಕಲ್ ಕಾರ್ಡು ನಮ್ಮ ದೇಹದಲ್ಲಿ ಹೆಂಗೆ ಬೇರೆ ಬೇರೆ ಅಂಗಾಂಗಗಳು ಬದಲಾಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ, ಹಂಗೆ ಏಜ್ಗೆ ತಕ್ಕಂಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟು ನಾವು ಬೇರೆಯವ್ರನ್ನ ನಕಲು ಮಾಡ್ತಾ ಇದ್ದೀನಿ ಗೊತ್ತಾಗತ್ತೆ, ಇಲ್ಲ ಅಂತಲ್ಲ, ಚಿಕ್ಕ ಮಕ್ಳ ಕೈಲೂ ಮಾಡಿಸ್ಬೋದು. ಬಟ್ ಆ ಶೈಲಿ ಬರ್ತಾ ಇರುತ್ತೆ, ಮಾತಿನ ಶೈಲಿ, ಆ ಒಂದು ವಾಯ್ಸ್ ಡಿಸೈನಿಂಗ್ ಅಂತ ಏನು ಕರಿತೀವಿ, ಆ ಡೈಲಾಗ್ ಡೆಲಿವರಿ ಸ್ಟೈಲು, ಅದನ್ನು ಕ್ಯಾಪ್ಚರ್ ಮಾಡ್ಬೋದೇ ಹೊರತು ಎಕ್ಸಾಕ್ಟ್ ವಾಯ್ಸ್ನ ನಕಲು ಮಾಡೋಕ್ಕಾಗಲ್ಲ ಆ ಒಂದು ಏಜಲ್ಲಿ. ಅದಕ್ಕೊಂದಷ್ಟು ಒಂದು ಮೆಚುರಿಟಿ ಅಂತ ಬರಬೇಕು ನಿಮಗೆ, ಒಂದು ಅಡಾಲಸೆಂಟ್ ಏಜ್ ದಾಟಿ ಗಂಟ್ಲು ಹೊಡೆಯೋದು ಅಂತ ಹೇಳ್ತಾರೆ ನಮಗೆ ಇಲ್ಲಿ ಆಡೋ ಭಾಷೆಲ್ಲ, ಆ ಥರ ಆದಾಗ ಮಾತ್ರ ಮಾಡ್ಬೋದು. ಸೊ ಅಲ್ಲಿವರೆಗೂ ಅದೇ ಟ್ರೈನ್ ಮಾಡ್ತಾರೆ ಮಕ್ಕಳಿಗೆ. ಅದಾಗಿ ಅವ್ರಿಗೆ ಒಂದು ಏಜಿಗೆ ಬಂದ ಮೇಲೆ ಗಂಟ್ಲು ಹೊಡೆದ ನಂತರ ಬೇರೆ ಬೇರೆ ನಟರ ಅಥವಾ ಪಾಲಿಟಿಷಿಯನ್ಸ್ ದನಿಯನ್ನು ಅನುಕರಿಸೋದನ್ನು ಹೇಳ್ಕೊಡ್ತಾರೆ.
ನಾನಲ್ಲಿ ಸೇರ್ಕೋಬೇಕು ಅಂತ ಹೋದೆ ಆ್ಯಕ್ಚುಲಿ ಕ್ಲಾಸ್ಗೆ ಇನ್ನೂ ಕಲಿಯೋದಿದೆ ಬೇಜಾನು ಸೇರ್ಕೋಬೇಕು. ನನ್ನ ಕ್ಯಾಸೆಟ್ ಇದೆಲ್ಲ ನೋಡಿ ಅವರಿಗೆ ಕನ್ನಡ ಬರಲ್ಲ, ನನಗೆ ಮಲಯಾಳಂ ಬರಲ್ಲ. ನಮ್ಮ ಫ್ರೆಂಡೇ, ಇವನಿಗೂ ಅಷ್ಟು ಇಂಗ್ಲೀಷ್ ಬರಲ್ಲ. ಸೊ ಹಿಂದಿ ನಾನು ಸ್ವಲ್ಪ ಹಿಂದಿ ಡೆವಲಪ್ ಆಗಿದ್ದೆ ನಮ್ಮ ಶಂಕರ್ ಗಣೇಶಿಂದ. ನಾನು ಹಿಂದಿಯೆಲ್ಲ ಅವನಿಗೆ ಕೇಳೋದು, ಅವನು ಮಲಯಾಳಮಲ್ಲಿ ಅವ್ರನ್ನ ಕೇಳಿ ವಾಪಸ್ಸು ಒಂದು ಟ್ರಾನ್ಸ್ಲೇಟ್ ಮಾಡೋದು, ಈ ಥರ ಆಯಿತು. ಕೊನೆಗೆ ನನಗೆ ಗೊತ್ತಾಗಿದ್ದೇನೆಂದರೆ, ನೀವು ಆಲ್ರೆಡಿ ಮಿಮಿಕ್ರಿಯಲ್ಲಿ ಒಂದು ಲೆವೆಲಿಗೆ ಬಂದುಬಿಟ್ಟಿದ್ದೀರಾ, ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ, ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಅನ್ನೋದು ನನಗೆ ಅವ್ರು ಹೇಳಿದ್ರು. ನಾನು ಬೇರೆಯವ್ರಿಗೆ ಹೇಳ್ಕೊಡ್ಬೋದಾ ಹೆಂಗೆ ಅಂತ ಕೇಳಿದಾಗ ಈ ಥರ ಅಂತ. ಆಗ ಅರೆ ಹಿಂಗೆ ಒಂದು ಶಾಲೆ ಕಟ್ಟಕ್ಕೆ ಸಾಧ್ಯನಾ ನನ್ನ ಕೈಲಿ, ಅದೊಂದು ಫಸ್ಟ್ ಥಾಟ್ ಬಂದಿದ್ದೆ ಅಲ್ಲಿ ನನಗೆ ಇಂಜಿನಿಯರಿಂಗ್ ಡೇಸಲ್ಲಿ. ಅಲ್ಲಿ ಮುಗಿಸ್ಕೊಂಡು ಬರ್ತೀನಿ, ಕಾಲೇಜು ಅಟೆಂಡ್ ಮಾಡ್ತಾ ಇರ್ತೀನಿ, ಬಟ್ ತಲೆ ತುಂಬ ಅದೇ ಓಡ್ತಾ ಇರುತ್ತೆ ನನಗೆ, ಏನೋ ಮಾಡ್ಬೇಕು ಸಮಥಿಂಗ್ ಈ ದನಿಗೆ ಸಂಬಂಧಪಟ್ಟಂಗೆ, ಈ ಮಿಮಿಕ್ರಿದೋ ಅಥವಾ ಏನೋ ಒಂದು ಶಾಲೆ ಮಾಡಬೇಕು ಅಂತ. ಎಂಜಿನಿಯರಿಂಗ್ ಮುಗಿಸ್ಕೊಂಡು ಎಲ್ಲರೂ ಕೆಲ್ಸಕ್ಕೆ ಸೇರ್ಕೋತಾರೆ, ನಂಗೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ. ಬಿಕಾಸ್ ಐ ವಾಂಟ್ ಟು ಕಮ್ ಟು ದಿಸ್ ಸ್ಟ್ರೀಮ್, ಸಿನಿಮಾಗೆ ಬರಬೇಕು, ಅದಕ್ಕೆ ಒಂದು ದಾರಿ ಅಂತ ಹುಡುಕ್ತಾ ಇದ್ದೆ. ಅಪ್ಪನಿಗೇನು ಆಸೆ, ಡಬಲ್ ಡಿಗ್ರಿ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿಬಿಡು ಅಂತ. ಸೊ ಅದೊಂದು ಆಪರ್ಚುನಿಟಿ ಅವ್ರ ಕಡೆಯಿಂದನೇ ಬಂತಲ್ಲ ಅಂತ ಹೇಳಿ, ನಾನು ಮಂಡ್ಯದಲ್ಲಿ ಎಮ್.ಟೆಕ್ ಇತ್ತು, ಆದರೂ ಸುಳ್ಳು ಹೇಳಿದೆ ನಾನು, ಮಂಡ್ಯದಲ್ಲಿ ಇಲ್ಲ, ಬೆಂಗಳೂರಿಗೆ ಹೋಗಬೇಕು ಅಂತ. ಬೆಂಗಳೂರಿಗೆ ಬಂದರೆ ಆಪರ್ಚುನಿಟೀಸ್ ಇರುತ್ತೆ ಸುತ್ತಮುತ್ತ. ಯಾಕಂದರೆ ಇಲ್ಲಿ ಆರ್ಕೆಸ್ಟ್ರಾಗಳು ಯಾವ ಲೆವೆಲಲ್ಲಿ ಇತ್ತು ಅಂದರೆ ಪೀಕ್ ಆ ಟೈಮಲ್ಲಿ. ಯಾರಾದರೂ ಸತ್ರು ಆರ್ಕೆಸ್ಟ್ರಾ ಮಾಡಿಸ್ತಿದ್ರು, ತಿಥಿಗೂ ಆರ್ಕೆಸ್ಟ್ರಾ ಮಾಡಿಸ್ತಾ ಇದ್ರು, ಮಗು ನಾಮಕರಣಕ್ಕೆ ಆರ್ಕೆಸ್ಟ್ರಾ, ಎಲ್ಲ ಏನು ಫಂಕ್ಷನ್ ಅಂದರೂ ಆರ್ಕೆಸ್ಟ್ರಾ. ಆಗ ಹಾಸ್ಯೋತ್ಸವ ಎಲ್ಲ ಜಾಸ್ತಿ ಇರಲೇ ಬಿಡಿ ಆಗ. ಸೊ ಆರ್ಕೆಸ್ಟ್ರಾ ಅಂದರೆ ಅಲ್ಲೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಬೇಕೇ ಬೇಕಾಗಿತ್ತು. ಈ ಅವರೆಲ್ಲ ಲೈವ್ ನುಡಿಸೋದ್ರಿಂದ ಅವರು ಟೀ ಬ್ರೇಕ್ ಅಂದಾಗ ಸುಮ್ಮನೆ ಖಾಲಿ ಬಿಡೋಕ್ಕಾಗಲ್ವಲ್ಲ ಸ್ಟೇಜು, ಆಗ ಮಿಮಿಕ್ರಿ. ಸೊ ನಾನು ಎಮ್.ಟೆಕ್ ಸರಿ ಬೆಂಗಳೂರಲ್ಲಿ ಮಾಡ್ತೇನೆ ಅಂತ ಅಪ್ಪನಿಗೆ ಸುಳ್ಳು ಹೇಳಿ ಬೆಂಗಳೂರು BMS ಕಾಲೇಜಲ್ಲಿ ಎಮ್.ಟೆಕ್ ಮಾಡ್ಕೊಳ್ಳೋಕ್ಕೆ ಬಂದಾಗ ನನಗೊಂದು ಪಾಕೆಟ್ ಮನಿ ಕೂಡ ಬೇಕಾಗುತ್ತಲ್ಲ, ಬರೀ ಅಪ್ಪನ ಮೇಲೆ ಡಿಪೆಂಡ್ ಆಗೋಲ್ಲ, ಸಾಲ ಮಾಡಿದರು. ಸರಿ ಅಂತ ಹೇಳಿ ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವ್ರದ್ದು ಆರ್ಕೆಸ್ಟ್ರಾ ಅಲ್ಲೇ ಬಸವನಗುಡಿಯಲ್ಲೇ ಇತ್ತು ಅವ್ರದ್ದು. ಸೊ ಅಲ್ಲಿ ಹೋಗಿ ನನ್ನ ಕ್ಯಾಸೆಟ್ ಅಂದರೆ ನಾನು ಅಲ್ಲೊಂದು ಲೋಕಲ್ ಇದರಲ್ಲಿ ಆಡಿಯೋ ಟು ಕ್ಯಾಸೆಟ್ ಮಾಡ್ತಿದ್ರಲ್ಲ, ಆ ಥರದಲ್ಲಿ ಒಂದಷ್ಟು ವಾಯ್ಸ್ ರೆಕಾರ್ಡ್ ಮಾಡಿ ಇವ್ರಿಗೆ ಅಪ್ರೋಚ್ ಮಾಡಿದ್ದೆ ಫಸ್ಟ್. ಅದನ್ನು ನೋಡಿ ಖುಷಿಪಟ್ಟು ಮಿಮಿಕ್ರಿ ದಯಾನಂದ್ ಅವ್ರಿಗೆ ಕ್ಯಾಸೆಟ್ ಫಸ್ಟ್ ಮಾಡಿಸಿದ್ದೆ ಇವರು, ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವರು. ಅವ್ರದ್ದು ತುಂಬ ಪಾಪ್ಯುಲರ್ ಆಗಿಬಿಟ್ಟಿತ್ತು ಮಿಮಿಕ್ರಿ ದಯಾನಂದ್ ಅವರು, ಮತ್ತು ಅವ್ರು ತುಂಬ ಬ್ಯುಸಿಯಾಗ ಆರ್ಟಿಸ್ಟ್, ಅವರು ಸಿಗ್ತಾನೆ ಇರಲಿಲ್ಲ. ಇವರ ಆರ್ಕೆಸ್ಟ್ರಾಗೆ ಅವರು ಮಿಮಿಕ್ರಿ ಆರ್ಟಿಸ್ಟ್ ಬೇಕಿತ್ತು. ಸೊ ನನ್ನ ಟ್ಯಾಲೆಂಟ್ ನೋಡಿ, ಸರಿ ನೀವು ಬಂದುಬಿಡಿ ಮಹೇಶ್ ಅವರೇ, ಈವ್ನಿಂಗ್ ಇರುತ್ತೆ, ನಿಮ್ಮ ಕಾಲೇಜ್ ಏನು ಬೆಳಗ್ಗೆ ಮುಗಿಸ್ಕೊಂಡು ಬರ್ಬೋದಲ್ಲ ಅಂತ. ಹಾಗೆ ಆಪರ್ಚುನಿಟಿ ಅಲ್ಲೂ ಸಿಕ್ತು ನನಗೆ. ಬೇರೆ ಬೇರೆ ವೇದಿಕೆಗಳಿಗೆ ಹೋದಾಗ ಜನ ಅಂದರೆ ನಮ್ಗೆ ಮುಖ್ಯವಾಗಿ ಏನಾಗುತ್ತೆ, ಈ ವೇದಿಕೆ ಕಾರ್ಯಕ್ರಮಗಳಲ್ಲಿ ಇನ್ಸ್ಟಂಟ್ ರಿಸಲ್ಟ್ ಅನ್ನೋದು ಸಿಕ್ಬಿಡುತ್ತೆ. ಅಂದರೆ ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಸರಿನಾ ಇಲ್ವಾ ಅಂತ ಅಲ್ಲೇ ರಿಸಲ್ಟ್, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಆ ಥರ ಜೋರಾಗಿ ಚಪ್ಪಾಳೆ ಬಿದ್ದರೆ ಇಷ್ಟ ಆಯಿತು ಅಂತ, ಇಲ್ಲಾಂದ್ರೆ ಹೋಗಲ್ಲೇ ಅಂತಾನು ಹೇಳೋರು ಇದ್ದಾರೆ ಆ್ಯಕ್ಚುಲಿ ಜನ. ಕೆಲವು ಸಲ ಅದನ್ನು ಅನುಭವಿಸಿದ್ದೀನಿ ನಾನು. ಬಟ್ ಹಂಗಾಗಿ ನಾವು ಕೆಲವ್ರು ಬಿಟ್ಬಿಡ್ತಾರೆ, ಬಿಡಬಾರ್ದು, ಅದ್ರ ಮೇಲೆ ವರ್ಕ್ ಮಾಡಬೇಕು. ಯಾಕೆ ಹಿಂಗಂದ್ರು, ಸರಿ ಇವ್ರ ವಾಯ್ಸ್ ಕ್ಲಿಕ್ ಆಗ್ತಾ ಇದೆ, ಈಗ ಇವ್ರು ಡೈಲಾಗ್ ಹೇಳಿದ್ರೆ ಚಪ್ಪಾಳೆ ಹೊಡಿತಾರೆ, ನಾನು ಹೇಳಿದ್ರೆ ಯಾಕೆ ಹೊಡಿತಾ ಇಲ್ಲ, ಅಲ್ಲಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತ ಏನಿದೆ ಅದನ್ನು ಸ್ಟಡಿ ಮಾಡ್ತಾ ಬಂದೆ ನಾನು ಒಂದಷ್ಟು. ಸೊ ಪ್ಯಾರಲಲ್ ಆಗಿ ಮುಂಬೈಯಲ್ಲಿ ಈ ಥರದ್ದೊಂದು ವಾಯ್ಸ್ ರಿಲೇಟೆಡ್ ವರ್ಕ್ಶಾಪ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೌಂಡ್ ಆ್ಯಂಡ್ ವಿಷನಿಂದ ವಾಯ್ಸ್ ವರ್ಕ್ಶಾಪ್ ಅಂದರೆ ವಾಯ್ಸ್ ಟ್ರೈನಿಂಗ್ ಕಲ್ಚರ್ ವರ್ಕ್ಶಾಪ್ ಅಂತ ಹಾಕಿದರು. ಸೊ ಏನಿರ್ಬೋದು, ಇಲ್ಲಿ ಏನು ಹೇಳ್ಕೊಡ್ತಾರೆ ಅಂತ ನೋಡೋಣ ಅಂತ ಹೇಳಿ ಒಂದು ಆಸಕ್ತಿ ಬಂದು ಅಲ್ಲಿಗೆ ಹೋಗ್ತೀನಿ ಮುಂಬೈಗೆ. ಅಲ್ಲಿ ಹೋಗಿ ಅಟೆಂಡ್ ಮಾಡಿದಾಗ ನನಗನ್ಸುತ್ತೆ, ಅರೆ ಇವ್ರು ಹೇಳೋ ವಿಷಯ ಎಲ್ಲ ನನಗೆ ಗೊತ್ತಿದೆ ಆಲ್ರೆಡಿ, ಬಟ್ ಮಿಮಿಕ್ರಿ ಅವ್ರು ಏನು ಹೇಳ್ಕೊಡಲ್ಲ ಆ್ಯಕ್ಚುಲಿ. ಜಸ್ಟ್ ಒಂದು ಸ್ಟುಡಿಯೋ ಕರ್ಕೊಂಡು ಹೋಗಿದ್ರು, ಏನು ಮೈಕ್ ಹೇಗಿರುತ್ತೆ ಅಂತ ಪರಿಚಯ ಮಾಡಿಸ್ತಾರೆ, ಡಬ್ಬಿಂಗ್ ಹೇಗೆ ನಡೆಯುತ್ತೆ ಆ ಒಂದು ಪ್ರೋಸೆಸ್ನ ತೋರಿಸ್ತಾರೆ. ಸೊ ಹೆಂಗೆ ಲಿಪ್ ಸಿಂಕ್ ಮಾಡೋದು, ಸ್ಕ್ರಿಪ್ಟ್ ಹೆಂಗಿರುತ್ತೆ, ಜಸ್ಟ್ ಇಷ್ಟೇ ಮಾಡಿ ಒಂದು ಸ್ಯಾಂಪಲ್ ಕ್ರಿಯೇಟ್ ಮಾಡಿಸಿ. ತುಂಬ ಹೊಸದಾಗಿ ಡಬ್ಬಿಂಗ್ ಕಲಾವಿದರಾಗಲಿಕ್ಕೆ ಆ ಥರದ್ದು ಅದನ್ನು ಹೇಳ್ಕೊಡ್ತಿದ್ರೆ ಹೊರತು ಮಿಮಿಕ್ರಿ ಆಗ್ಬೋದು ಅಥವಾ ಒಂದಷ್ಟು ವಾಯ್ಸ್ ನಾನು ಏನು ಕಲಾಭವನಲ್ಲಿ ನೋಡಿದೆ ಆ ಥರದ್ದೇನೂ ಇರಲಿಲ್ಲ ಅಲ್ಲಿ. ಬಟ್ ಡಬ್ಬಿಂಗ್ ಅನ್ನೋದು ನನಗೆ ಅಭ್ಯಾಸ ಆಗಿತ್ತು, ಯಾಕಂದ್ರೆ ನಾನು ಎಂಜಿನಿಯರಿಂಗ್ ಮಾಡುವಾಗಲೇ ಸಿನಿಮಾಗಳಲ್ಲೆಲ್ಲ ಆಫರ್ ಬಂದಿತ್ತು ನನಗೆ. ಸಖಿ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಮಹೇಂದರ್ ಅವ್ರದ್ದು. ಅಂದರೆ ಅದು ಕೂಡ ಮಿಮಿಕ್ರಿ ಓರಿಯೆಂಟೆಡ್ ಕ್ಯಾರೆಕ್ಟರ್, ಹೀರೋ ಜೊತೆ ಒಬ್ಬ ಫ್ರೆಂಡ್ ಇರ್ತಾನೆ, ಅವ್ನು ಯಾವಾಗಲೂ ಮಿಮಿಕ್ರಿ ಮಾಡ್ತಾ ಇರ್ತಾನೆ, ಆ ಥರದ್ದು. ಸೊ ಮಿಮಿಕ್ರಿಯಿಂದನೇ ಅವಕಾಶ ಬಂತು. ಆ್ಯಂಡ್ ಅಲ್ಲಿ ಡಬ್ ಮಾಡಿದ್ವಲ್ಲ, ಆ ಸಿನಿಮಾಗೆ ನಾನು ಕ್ಯಾರೆಕ್ಟರ್ಗೂ ಮಾಡಿದ್ದೀನಿ, ಕೆಲವು ಬೇರೆ ಕ್ಯಾರೆಕ್ಟರ್ಗೂ ವಾಯ್ಸ್ ಕೊಟ್ಟೆ. ಆಗ ಡಬ್ಬಿಂಗ್ ಏನು ಅನ್ನೋದು ಪರಿಚಯ ಇತ್ತು ನನಗೆ ಬೇರೆ ಕ್ಯಾರೆಕ್ಟರ್ಗೆ ಮಾಡಿದಾಗ. ಅದಾದಮೇಲೆ ಮಠ ಅನ್ನೋ ಸಿನಿಮಾ ನಮ್ಮ ಗುರುಪ್ರಸಾದ್ ಅವ್ರದ್ದು, ಅದಕ್ಕೂ ಡಬ್ ಮಾಡಿಸಿದ್ರು ಕರೆಸಿ, ನನಗೆ ಪರಿಚಯ ಆ ಥರದ್ದು.
ನಾನು ಎಮ್ ಟೆಕ್ ಮಾಡುವ ಸಂದರ್ಭದಲ್ಲಿ ನಮ್ಮ ಇವರು ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವರ ಆರ್ಕೆಸ್ಟ್ರಾ ಸುಮಾರು ಕಡೆ ಓಡಾಡ್ತಾ ಇದ್ದೆ. ಅಲ್ಲಿಗೆ ಯಾರ್ಯಾರು ಫಿಲಮ್ ರಿಲೇಟೆಡ್ ಬರೋರು ಗೆಸ್ಟಾಗಿ ಮಿಮಿಕ್ರಿ ನೋಡಿ ಎಲ್ಲ ಅಪ್ರೋಚ್ ಮಾಡಿದ್ರು. ಆ ಟೈಮಲ್ಲಿ 92.7 ಬಿಗ್ ಎಫ್ ಎಮ್ನವರು ಡೂಪ್ಲಿಕೇಟ್ ನಂಬರ್ 1 ಅನ್ನೋ ಒಂದು ಕಾಂಪಿಟೇಷನ್ ಮಾಡ್ತಾರೆ. ಅಂದರೆ ಅವ್ರಿಗೆ ಆರ್ ಜೆ ಬೇಕಾಗಿರುತ್ತೆ, ಹೊಸ ಆರ್ ಜೆ ಹುಡುಕೋ ಒಂದು ಕೆಲಸ, ಜೊತೆಗೆ ಸ್ಟೇಟ್ ಲೆವೆಲ್ ಮಿಮಿಕ್ರಿ ಕಾಂಪಿಟೇಷನ್ ಥರ. ಅದಕ್ಕೆ ಜೂರಿ ಆಗಿದ್ದವರು ನಮ್ಮ ಮಿಮಿಕ್ರಿ ದಯಾನಂದ್ ಸರ್. ಓಕೆ. ಸೊ ಅಲ್ಲಿ ನನಗೊಂದು ಅವಕಾಶ ಸಿಗುತ್ತೆ, ಟ್ರೈ ಮಾಡೋಣ. ಎಲ್ಲ ಹೇಳ್ತಾ ಇದ್ರು ಚೆನ್ನಾಗಿ ಮಾಡ್ತೀಯ ಮಿಮಿಕ್ರಿ, ನೀನು ಅಪ್ಲೈ ಮಾಡು ಅಂತ. ನಾನು ಮಾಡಿದೆ, ರೌಂಡ್ಸ್ ಎಲ್ಲ ಇತ್ತು. ಸೊ ಐ ವಾಸ್ ದ ವಿನ್ನರ್ ಅದರಲ್ಲಿ. ಸೊ ಅಲ್ಲಿ ನನಗೆ ಇನ್ನೂ ದಯಾನಂದ್ ಸರ್ನ ಪರಿಚಯ ಹೆಚ್ಚಾಗುತ್ತೆ. ಆ್ಯಕ್ಚುಲಿ ಅವರಿಂದನೂ ಕಲಿಯೋಕ್ಕೆ ಸಾಕಷ್ಟು ಸಿಗುತ್ತೆ ನನಗೆ. ಸೊ ಅವರ ಒಂದು ಒಡನಾಟ, ಹಾಸ್ಯ ಲೋಕದ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಇದರ ನಡುವೆ ಆ ಎಮ್ ಟೆಕ್ ಮುಗಿಸಿದ ಮೇಲೆ ನನಗೆ ಜಾಬ್ ಹೋಗಲಿಕ್ಕೆ, ರೆಗ್ಯುಲರ್ ಜಾಬ್ಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದೊಂದು ಇಂಟರ್ವ್ಯೂ ಬರ್ತಾಯಿತ್ತು ಟಿ ವಿನಲ್ಲಿ. ಅವರು ಕೂಡ ನಿರ್ದೇಶಕರಾಗಬೇಕು ಅನ್ನೋ ಕನಸಿಟ್ಕೊಂಡೆ. ಏನು ಮಾಡೋದು ಅಂತ ಇದ್ದಾಗ, ಹೊಟ್ಟೆಪಾಡಿಗೆ ಏನು ಮಾಡಬೇಕು ಅಂದ್ಕೊಂಡಾಗ ಮೇಸ್ಟ್ರು ಕೆಲಸ ಮಾಡ್ತಿದ್ದೆ ಒಂದು ಕಾಲೇಜಲ್ಲಿ, ಉಪನ್ಯಾಸಕನಾಗಿದ್ದೆ. ಯಾಕಂದ್ರೆ ಸಾಕಷ್ಟು ರಜೆಗಳು ಸಿಗುತ್ತೆ ನನಗೆ, ಈ ಥರ ಚಟುವಟಿಕೆಗಳನ್ನ ಮಾಡ್ಬೋದು ಅಂದ್ರೆ ಅದೆಲ್ಲೋ ಒಂದು ಕಡೆ ನನಗೆ ಒಂದು ಪಾಯಿಂಟ್ ಸಿಕ್ತು ನನಗೆ, ಇದೇನೋ ಮಾಡ್ಬೋದು ಅಂತ. ನನ್ನ ಫ್ರೆಂಡ್ ಹೇಳ್ದ, ಇಲ್ಲಿ ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಖಾಲಿ ಇದೆ, ಬೇಕು ಸಿವಿಲ್ ಇಂಜಿನಿಯರಿಂಗ್ಗೆ, ಎಮ್ ಟೆಕ್ ಮಾಡಿರಬೇಕು ಅಂತ. ನಂದು ಎಮ್ ಟೆಕ್ಕು ಸೆಕೆಂಡ್ ಟಾಪರ್ ನಾನು ಅಲ್ಲಿ ಕಾಲೇಜಲ್ಲಿ. ಓಕೆ. ಸೊ ಸರ್ಟಿಫಿಕೇಟ್ ಇತ್ತು, ಸರಿ ಹೋದೆ, ಪ್ರೆಸೆಂಟ್ ಮಾಡಿದೆ. ಅವ್ರಿಗೊಂಥರ ಖುಷಿ ಆಯಿತು. ನಂದು ಮಾರ್ಕ್ಸ್ ಕಾರ್ಡೆಲ್ಲ ನೋಡಿ, ಮಾರ್ಕ್ಸ್ ಎಲ್ಲ ಚೆನ್ನಾಗಿತ್ತಲ್ಲ, ಕೆಲಸನೂ ಕೊಟ್ಬಿಟ್ರು ಇಮಿಡಿಯೇಟಾಗಿ. ಆ ಟೈಮಲ್ಲಿ ಏನಾಗಿತ್ತು, ಈ ಡೂಪ್ಲಿಕೇಟ್ ನಂಬರ್ 1 ಇದಕ್ಕೂ ಸೆಲೆಕ್ಟ್ ಆಗಿಬಿಟ್ಟಿದ್ದೆ, ಆರ್ ಜೆ. ಅಲ್ಲಿ ಪೇಪರಲ್ಲಿ ಫೋಟೋ ಬರುತ್ತೆ ನಂದು, ಲೆಕ್ಚರರ್ ಟರ್ನ್ಸ್ ಇಂಟು ರೇಡಿಯೋ ಜಾಕಿ ಅಂತ ಇಂಗ್ಲೀಷ್ ಪತ್ರಿಕೆಗಳಲ್ಲೂ ಹಾಕ್ತಾರೆ, ಕನ್ನಡ. ಅದನ್ನೆಲ್ಲ ತಗೊಂಡೋಗಿ ನಮ್ಮ ಪ್ರಿನ್ಸಿಪಾಲ್ಗೆ ತೋರಿಸ್ತೀನಿ. ಫುಲ್ ಖುಷಿ ಆಗ್ಬಿಟ್ರು ಅವ್ರ ಕಾಲೇಜಲ್ಲಿ, ಯಾರೋ ಸೆಲೆಬ್ರಿಟಿ ಬಂದು ಸೇರ್ಕೊಂಡಿದ್ದಾನೆ ಅನ್ನೋ ಥರ ಫೀಲು. ಸ್ಟೂಡೆಂಟ್ಸ್ಗೂ ಎಲ್ಲ ರೇಡಿಯೋ ಕೇಳ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ. ಸೊ ಮ್ಯಾನೇಜ್ಮೆಂಟ್ಗೂ ಗೊತ್ತಾಯಿತು, ನೋಟಿಸ್ ಬೋರ್ಡಲ್ಲೆಲ್ಲ ಹಾಕ್ತಾರೆ. ನನಗೆ ಕಾಲೇಜಲ್ಲಿ ಆರಂಭದಲ್ಲಿ ರೇಡಿಯೋ ಲೈವ್ ಹೋಗಬೇಕಿತ್ತು, ಎವ್ರಿಡೇ ಮಧ್ಯಾಹ್ನ ಹೋಗಬೇಕಿತ್ತು. ಎಲ್ಲ ಕ್ಲಾಸ್ಗಳನ್ನ ಬೆಳಿಗ್ಗೆ ಪ್ರಿಪೋನ್ ಮಾಡ್ತಾರೆ. ಓಕೆ. ನಮ್ಮ ಪ್ರಿನ್ಸಿಪಾಲ್. ಸೊ ಬೆಳಿಗ್ಗೆ ಸಪೋರ್ಟ್ ಮಾಡಿದ್ರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬಹುಶಃ ಅದಕ್ಕೆ ಒಂದು 14 ವರ್ಷ ಅದೇ ಕಾಲೇಜಲ್ಲಿ ಇದ್ದದ್ದು ನಾನು, ಸೇರಿಕೊಂಡು ಬಿಟ್ಟು ಹೋಗಲಿಲ್ಲ ಎಲ್ಲ. ಬಟ್ ಕೆಲವರು ಹುರ್ಕೊಂಡ್ರು, ಇವನೊಬ್ಬನಿಗೆ ಏನು ಸ್ಪೆಷಲ್ ಆಗಿ ಇದು ಮಾಡ್ತಾರೆ, ಆ ಥರದ್ದೆಲ್ಲ ಇರುತ್ತೆ, ಎಲ್ಲ ಕಡೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂಥರ ನನಗೆ ಏನಾಯಿತು, ಕಾಲೇಜ್ ಸೇರೋಕೆ ಇನ್ನೂ ಒಂದು ಕಾರಣ, ಹೆಣ್ಣು ಕೊಡ್ತಿರ್ಲಿಲ್ಲ. ಅದು ಒಂದು, ಯಾಕಂದರೆ ಬರೀ ನೀವು ಆರ್ಟಿಸ್ಟ್ ಅಂದರೆ ಎಲ್ಲೋದ್ರೂ ಹೆಣ್ಣು ಕೊಡಲ್ಲ. ಮನೆಗೆ ನಾನೇ ಹಿರಿ ಮಗ ಬೇರೆ. ಸೊ ಅದು ಒಂದು ಒತ್ತಡ ಇತ್ತು, ಮದುವೆ ಆಗಬೇಕು ಅಂದಾಗ. ಆ ಟೈಮಲ್ಲಿ ಮದುವೆನೂ ಮಾಡ್ಕೋಬೇಕು, ಕೆಲಸನೂ ಮಾಡಬೇಕು, ನನ್ನ ವಾಯ್ಸ್ ರಿಲೇಟೆಡ್ಡು ಏನೋ ಮಾಡಬೇಕು ಅಂತಿದ್ದಾಗ ಇದು ಹೊಳೆದಿದ್ದು ನನಗೆ, ನಾಗ್ತಿಹಳ್ಳಿ ಅವರ ಇಂಟರ್ವ್ಯೂ ನೋಡಿ. ಸೊ ಅಲ್ಲಿ ಕೆಲಸ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸ ಮಾಡೋದು, ಮಧ್ಯಾಹ್ನ ಮೇಲೆ ಕೋರಮಂಗಲ ಬಿಗ್ ಎಫ್ ಎಮ್ ಆಫೀಸ್ಗೆ ಓಡೋದು. ಅಲ್ಲಿ ಡೂಪ್ಲಿಕೇಟ್ ನಂಬರ್ 1 ಅಂತ ಒಂದು ಸೆಗ್ಮೆಂಟ್ ಬರೋದು, ಮಿಮಿಕ್ರಿ ದಯಾನಂದ್ ಅವ್ರದ್ದು ಡೆಡ್ಲಿ ದಯಾನಂದ್ ಶೋ ಅಂತ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಅದು ಅವರು ನಡೆಸ್ಕೊಡೋರು. ಮಧ್ಯಾಹ್ನ ನಂದೊಂದು ಸೆಗ್ಮೆಂಟ್ ಡೂಪ್ಲಿಕೇಟ್ ನಂಬರ್ 1 ಅಂತ. ಅದರಲ್ಲಿ ಸಾಕಷ್ಟು ಇದು ಮಾಡಿದ್ದೀವಿ. ಓಕೆ. ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ನಂಬರ್ 1 ರೇಡಿಯೋ ಸ್ಟೇಷನ್ ಬಿಗ್ 92.7 FM, ಕೇಳಿಸಿ ಲೈಫ್ ನಿಮ್ಮದಾಗಿಸಿ, ಈ ಥರ ಮಾತಾಡೋರು. ಮಧ್ಯಾಹ್ನ ನಂದೊಂದು ಡೂಪ್ಲಿಕೇಟ್ ನಂಬರ್ 1 ಅನ್ನೋ ಒಂದು ಸೆಗ್ಮೆಂಟು, ಅಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ವಿ. ಈಗ ಫಾರ್ ಎಕ್ಸಾಂಪಲ್ ಬಬ್ರು ವಾಹನದಲ್ಲೇ ಅಣ್ಣವರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅಣ್ಣವರೇ ಮಿಮಿಕ್ರಿ ಮಾಡಿದ್ದಾರೆ ಸ್ವತಃ ಅದರಲ್ಲಿ. ಬಬ್ರು ವಾಹನ ಅಪ್ಪನ ಕ್ಯಾರೆಕ್ಟ್ರು ಆ ಥರ. ಅದನ್ನು ನಾವು ಸ್ವಲ್ಪ ಫನ್ನಿಯಾಗಿ, ಅರ್ಜುನನ್ ಕ್ಯಾರೆಕ್ಟ್ರು ದಯಾನಂದ್ ಸರ್ ರಾಜ್ಕುಮಾರ್ ವಾಯ್ಸಲ್ಲಿ, ಬಬ್ರು ವಾಹನ್ ಕ್ಯಾರೆಕ್ಟ್ರು ಶಿವಣ್ಣ ನಾನು ಅನ್ನೋ ಥರ ಎಲ್ಲ ಮಾಡಿ, ಅದು ಒಂಥರ ವೈರಲ್ ಆಗಿತ್ತು, ಪಾಪ್ಯುಲರ್ ಆಗಿತ್ತು. ಇವೆಲ್ಲವನ್ನು ಮಾಡಿದ್ರು ಕೂಡ ನನಗೆ ಒಂದು ಸಪರೇಟ್ ಏನೋ ಒಂದು ಐಡೆಂಟಿಟಿ ಬೇಕು, ಇನ್ನೊಂದಷ್ಟು ಏನೋ ಮಾಡಬೇಕು ಅನ್ನೋದು ಇದ್ದೇ ಇತ್ತು. ಮತ್ತು ಎಲ್ಲೇ ಸ್ಟೇಜ್ ಮೇಲೆ ಹೋಗಿ ಇಳಿದ್ರೂ ಕೆಲವ್ರು ಮಕ್ಕಳು ಕರ್ಕೊಂಬಂದು ಶೇಕ್ ಹ್ಯಾಂಡ್ ಮಾಡಿಸೋರು, ಚೆನ್ನಾಗಿದೆ ಸರ್, ನಮ್ಮ ಮಗನಿಗೂ ಹೇಳ್ಕೊಡ್ಬೋದಾ ನೀವು ಮಿಮಿಕ್ರಿ, ಹೇಳ್ಕೊಡ್ಬೋದು. ಅಲ್ಲ, ತುಂಬ ಜನ ಕೇಳ್ತಾ ಇದ್ದಾರಲ್ಲ ಇದು. ಒಂದು ಈಗೇನು ನಾವು ಅದನ್ನು ಮಾರ್ಕೆಟಿಂಗ್ ಥರನೋ ಒಂದು ಬಿಸ್ನೆಸ್ ಥರನೋ ಟ್ರೀಟ್ ಮಾಡಿದ್ರೆ, ಮಾರ್ಕೆಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಕೊಡಬೇಕು. ಆವಾಗ ನನಗಿಷ್ಟು ಐಡಿಯಾ ಇಲ್ಲ, ಇವೆಲ್ಲ ಮಾರ್ಕೆಟಿಂಗ್ ಇದೇನು ಗೊತ್ತಿಲ್ಲ. ಬಟ್ ಕೇಳ್ತಾ ಇದ್ದಾರಲ್ಲ, ಮಾಡಲಿಕ್ಕೆ ಸಾಧ್ಯನಾ? ಆ ಟೈಮಲ್ಲಿ ಮಿಮಿಕ್ರಿ ಗೋಪಿ ನನ್ನ ಜೊತೆ ಆಗ್ತಾನೆ.
ಅಂದರೆ ಆತ ಕೂಡ ಬೆಂಗಳೂರಿಗೆ ಒಂದು ಮಿಮಿಕ್ರಿ ಕಾಂಪಿಟೇಷನ್ಲೆ ಭೇಟಿಯಾಗಿ ನಾನು ಹೇಳ್ತೀನಿ ಬಂದ್ಬಿಡು ನೀನು ಬೆಂಗಳೂರಲ್ಲಿ ಏನೋ ಒಂದು ಮಾಡೋಣ ಜೊತೆಯಲ್ಲಿ ಅಂತ. ಸೊ ನನ್ನ ರೂಮೇಟ್ ಆಗ್ತಾನೆ ಆತ. ನಾನು ಏನೇ ಹೇಳ್ಕೊಡ್ಬೇಕು ಅನ್ನೋದನ್ನೆಲ್ಲ ಈತನಿಗೆ ಬೆಳಗ್ಗೆ ಹೊತ್ತು ಎಕ್ಸ್ಪೆರಿಮೆಂಟ್ ಮಾಡೋದು. ಟೈಮ್ ಸಿಕ್ತಿತ್ತಲ್ಲ, ಅವನು ಕಾಲೇಜ್ ಹೋಗ್ತಿದ್ದ, ಅವನು ಒಂದು ಕಾಲೇಜಲ್ಲಿ ಲೆಕ್ಚರರು, ನಾನು ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ ಗ್ಯಾಪ್ ಇರ್ತಿತ್ತಲ್ಲ ನಮಗೆ, ಏನೇ ಇದ್ರೂ ಅವನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೆ. ಅದು ವರ್ಕೌಟ್ ಆಗ್ತಾ ಇತ್ತು. ಒಂದೊಂದು ಏನೇನು ವರ್ಕೌಟ್ ಆಗ್ತಾ ಇತ್ತು ಅದೆಲ್ಲ ಪಾಯಿಂಟ್ಸ್ ಥರ ಮಾಡ್ಕೋತಾ ಇದ್ದೆ. ಈ ಥರ ಹೇಳ್ಕೊಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಈ ಥರ ಮಾಡಿಸ್ಬೋದು, ಈ ಥರ ಮಾಡಿಸ್ಬೋದು. ಅದರ ನಡುವೆ ಇನ್ನೊಂದಷ್ಟು ಆ್ಯಕ್ಟರ್ಸು ಕೂಡ, ಸ್ಟ್ರಗಲಿಂಗ್ ಆ್ಯಕ್ಟರ್ಸ್ ಆ ಟೈಮಲ್ಲಿ, ಕರ್ಣಕುಮಾರ್ ಅಂತ ರಣಹೇಡಿ ಸಿನಿಮಾ ಹೀರೋ, ಅವ್ರ ವಾಯ್ಸ್ ಸ್ವಲ್ಪ ಶ್ರಿಲ್ಲು ಫುಲ್ಲು, ಅಣಿಸಿ ನಮಸ್ಕಾರ ಚೆನ್ನಾಗಿದ್ದೀರಾ ಈ ಥರ ಮಾತಾಡ್ತಾ ಇದ್ರು. ಅವ್ರಿಗೊಂದು ಕೀಳರಿಮೆ ಇತ್ತು, ನನ್ನ ವಾಯ್ಸ್ನ ನಾನು ಚೇಂಜ್ ಮಾಡ್ಕೋಬೇಕು ಹೆಂಗಾದರೂ ಮಾಡಿ ಏನು. ಅವ್ರಿಗೊಂದಷ್ಟೆಲ್ಲ ಟಿಪ್ಸ್ ಕೊಡ್ತಾ ಬಂದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡು ಅವ್ರಿಗೆ ಪಾಲಿಶ್ ಆಗಿ ಅವ್ರೊಂದು ಸಿನಿಮಾ ಹೀರೋನೇ ಆಗ್ಬಿಡ್ತಾರೆ. ಇನ್ನೊಬ್ರು KGF 2ನಲ್ಲಿ ವಿಲನ್ ಆರ್ಯ ಜಾಗ್ವಾರ್ ಅಂತ ಅವರು ಬಂದಿದ್ರು, ನಮ್ಮ ಒಂದಷ್ಟು ಟಿಪ್ಸ್ ತೊಗೊಂಡಿದ್ರು. ನನಗೆ ಅನ್ನಿಸ್ತಾ ಇತ್ತು. ಮತ್ತು ನಾನು ಹೆಂಗಾಗೋಯ್ತು ಅಂದರೆ ಕಾಲೇಜು ಬರೀ ಇಷ್ಟೇ ಜೀವನ ಆಗೋಯ್ತು, ಮದುವೆ ಆಯಿತು, ಮಕ್ಕಳಾಯಿತು, ಅಲ್ಲೇ ಕಳೆದೋಗ್ಬಿಟ್ಟಿದ್ದೆ. ಬಟ್ ಒಳಗಡೆ ಇರುವ ನನ್ನಲ್ಲಿ ನಾನೇ ಏನೋ ಮಾಡಬೇಕು ಅನ್ನೋ ತುಡಿತ ಹಾಗೇ ಉಳ್ಕೊಂಡಿತ್ತು. ಬಟ್ ಕಾಲೇಜು ಹೆಂಗಾಯಿತು, ಪ್ರಿನ್ಸಿಪಾಲ್ ಮುಂಚೆ ಇದ್ದವರು ಸಪೋರ್ಟ್ ಮಾಡ್ತಾಯಿದ್ರು, ಆಮೇಲೆ ಒಂದಷ್ಟು ಜನ ಚೇಂಜ್ ಆಗ್ತಾ ಬಂದರು. ನಾನು ಹೇಳಿದ್ನಲ್ಲ ಯೂನಿಯನ್ ಸ್ಪೆಷಲ್ಲ, ಇವನಿಗೆ ಯಾಕೆ ಬಿಡಬೇಕು, ಈ ಥರದ ಮಾತುಗಳೆಲ್ಲ. ಆಮೇಲೆ ಕಾಲೇಜ್ಗೋಸ್ಕರ ಸಾಕಷ್ಟು ಕಷ್ಟಪಟ್ಟೆ, ಒಂದು ಒಳ್ಳೆ ರೆಕಗ್ನೈಸೇಷನ್ ಸಿಕ್ತು, ಅದನ್ನು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಒನ್ ಫೈನ್ ಡೇ ಏನು ಅನ್ಸ್ಬಿಡುತ್ತೆ ಅಂದರೆ, ಚಿಕ್ಕ ಚಿಕ್ಕ ವಿಷಯಗಳು, ಇಲ್ಲೊಂದಿರೋ ಪೆನ್ನನ್ನು ಇಲ್ಲಿ ಇಟ್ಟಿರೋದನ್ನ ಈ ಕಡೆ ಇಟ್ಟರೆ, ಇಲ್ಲ ಹಾಗೆ ಇಡಬಾರ್ದು ಇಲ್ಲೇ ಇಡಬೇಕು ಅನ್ನೋ ಥರದ್ದು ಯಾವುದೋ ಸಿಲ್ಲಿ ವಿಷಯಕ್ಕೆ ನನಗೆ ಬೇಜಾರಾಯಿತು. ಆದರೆ ಇದೇ ಕಾಲೇಜಲ್ಲಿ ಕಂಟಿನ್ಯೂ ಮಾಡಿದ್ರೆ ನಾನು ಫೈನಲಿ ಎಲ್ಲಿಗೋಗಿ ರೀಚ್ ಆಗ್ಬೋದು, ಒಂದು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗ್ಬೋದು. ಎಷ್ಟೋ ಜನ ಪ್ರಿನ್ಸಿಪಲ್ಗಳಿದ್ದಾರೆ, ಅವ್ರ ಥರ ನಾನು ಆಗೋಕ್ಕೆ ಇಷ್ಟ ಇಲ್ಲ. ನಾನು ಏನು ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ, ನನ್ನಿಂದ ಒಂದಷ್ಟು ಐಡಿಯಾಸ್ ತೊಗೊಂಡವರು, ನಾನು ಗೈಡ್ ಮಾಡಿದವರೆಲ್ಲ ಕ್ಲಿಕ್ ಆಗಿದ್ದಾರೆ. ಸೊ ಇದನ್ನೇ ಇಟ್ಕೊಂಡು ಯಾಕೊಂದು ಇನ್ಸ್ಟಿಟ್ಯೂಟ್ ಮಾಡಬಾರ್ದು. ಈ ಕಲಾಭವನ್ ನೋಡಿದಾಗಲೇ ಅನಿಸಿತ್ತು ಈ ಥರ ಒಂದು ಶಾಲೆ ಮಾಡಬೇಕು ಅನ್ನೋದು. ಆ ಟೈಮಲ್ಲಿ ನನ್ನ ಥಾಟ್ ಬಂದಿದ್ದೆ, ದಿ ಗೋಲ್ಡನ್ ವಾಯ್ಸ್ ಈ ಥರದೊಂದು ಇಟ್ಕೊಂಡು ಶುರು ಮಾಡೋಣ ಅಂತ ಹೇಳಿ ಫಸ್ಟ್ ಅನೌನ್ಸ್ ಮಾಡ್ತೀನಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ, ಲರ್ನ್ ಮಿಮಿಕ್ರಿ ಆ್ಯಂಡ್ ಸ್ಟ್ಯಾಂಡಪ್ ಕಾಮಿಡಿ ಬೈ ಮಿಮಿಕ್ರಿ ಮಹೇಶ್, ಫ್ರಮ್ ಮಿಮಿಕ್ರಿ ಮಹೇಶ್ ಅಂತ 2 ದಿನಗಳ ಕಾರ್ಯಾಗಾರ ಮಾಡ್ತೀನಿ, ಬಿಫೋರ್ ಕೋವಿಡ್ ಇದು. ಅಲ್ಲಿಗೆ ಹೆಂಗಿತ್ತು ಅಂದರೆ, ಫಸ್ಟ್ ಟೈಮ್ ಅಂದಾಗ ಒಂದು ಆಸಕ್ತಿ ಇದ್ದೇ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಸುಮಾರು ಜನ ಬಂದರು, ಥ್ರೂಔಟ್ ಕರ್ನಾಟಕ ಒಂದು 15-16 ಜನ ಬರ್ತಾರೆ ಎಲ್ಲ ಕಡೆಯಿಂದ. KV ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಮಾಡ್ತೀನಿ. 2 ದಿನಗಳ ಕಾರ್ಯಾಗಾರ, ಬೆಳಗ್ಗಿಂದ ಸಂಜೆವರೆಗೂ. ಅಲ್ಲೆಲ್ಲ ಮಿಮಿಕ್ರಿ ಹೇಗೆ ಹೇಳ್ಕೊಡ್ತಾರೆ ಅನ್ನೋದೇ ಒಂದು ವಾವ್ ಫ್ಯಾಕ್ಟ್ ಇತ್ತು. ಇವನೇನು ಮಾಡ್ತಾನೆ ಅಂತ ನೋಡೋಕ್ಕೂ ಕೆಲವರೆಲ್ಲ ಬಂದಿದ್ದರು. ಬಂದು ನಾನು ಹೇಳಿದ್ದ ರೀತಿ ಅದೆಲ್ಲ ನೋಡಿ ಕನ್ವಿನ್ಸು ಆದರೂ, ಚೆನ್ನಾಗಿತ್ತು, ಫೀಡ್ಬ್ಯಾಕ್ ಚೆನ್ನಾಗಾಯಿತು. ಸೊ ಹಾಗೆ ಒಂದು 2-3 ಬ್ಯಾಚ್ ಆಯಿತು. ಸೊ ಪ್ಯಾರಲಲ್ಲಿ ನಾನು ಕೆಲಸ ಬಿಟ್ಟೇ ಬಂದೆ, ಯಾಕಂದರೆ ರಿಸ್ಕ್ ತಗೋಬೇಕು. ನಮಗೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲದಾಗಲೇ ಹಲವಾರು ದಾರಿಗಳು ಹೊಳೆಯುತ್ತವಂತೆ. ಈ ಕಂಫರ್ಟ್ ಝೋನಲ್ಲಿದ್ದರೆ ಹಂಗೆ ಇದ್ಬಿಡ್ತೀವಿ ನಾವು. ತುಂಬ ಜನ ಬರಲೇಬೇಕು 100%. ಹಾಗೆ ಡಿಸೈಡ್ ಮಾಡಿ ನೋಡೇ ಬಿಡೋಣ ಅಂತ ಬಂದಿದ್ದು. ಸೊ ಒಂದಷ್ಟು ಬ್ಯಾಚಸ್ ಆಯಿತು. ಆ ಟೈಮಲ್ಲಿ ಕೋವಿಡ್ ಬಂತು, 2020 ಮಾರ್ಚ್ 22 ಅನ್ಸುತ್ತಲ್ವ. ಮೋದಿಯವ್ರು ಬಂದು, ನಮಸ್ಕಾರ ಮೇರಿ ಬಾಯ್ ಅವ್ರ ಬಹನೋ, आज रात से पूरा देश में ಲಾಕ್ಡೌನ್. ಈ ನಮಗೆ ಲಾಕ್ಡೌನ್ ಅಂದರೆ ಏನು ಅಂತ ಗೊತ್ತಿಲ್ಲ, ಸೀಲ್ ಡೌನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಬಟ್ ಏನಾಯಿತು ಅಂದರೆ, ರಜಾ ಸಿಕ್ತು ಅನ್ನಿಸ್ಬಿಡ್ತು ನಮಗೊಂಥರ. ಈಗ ಕಾಲೇಜ್ ಬಿಟ್ಟಿದ್ದೀನಿ ಅನ್ನೋ ಭಯಕ್ಕೆ ಏನೇನು ಸಿಕ್ಕಿದ್ರು ಮಾಡ್ತಾ ಇದ್ದೆ ಕೆಲಸಗಳು, ಅವಕಾಶಗಳು. ಆ ಟೈಮಲ್ಲಿ ಬಹುಶಃ ನಿಮ್ಮ ಹರಿವು ಕ್ರಿಯೇಷನ್ಸಿಂದನೂ ಒಂದಷ್ಟು ಸಿನಿಮಾಗಳಿಗೆಲ್ಲ ಡಬ್ಬಿಂಗ್ ಮಾಡಿದ್ವಿ. ಅದೆಲ್ಲ ಒಂದು ಒಳ್ಳೆಯ ಅನುಭವ. ಎಸ್ಪೆಷಲಿ ಚೆನ್ನೈಗೆಲ್ಲ ನೀವು ಕರೆಸಿ ನಮಗೆ ಮಾಡ್ತಿದ್ದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಸೊ ಬಟ್ ಏನಾಗುತ್ತೆ, ಅದು ಈ ಕಾಲೇಜಲ್ಲಿದ್ದಾಗ ತಿಂಗಳು ಒಂದಷ್ಟು ಸ್ಯಾಲ್ರಿ ಅಂತ ಬರ್ತಾ ಇತ್ತು, ನಿರ್ದಿಷ್ಟವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ಬರುತ್ತೆ ಪೇಮೆಂಟ್, ಇಲ್ಲ ಅಂತಲ್ಲ, ಸ್ವಲ್ಪ ನಿಧಾನ, ಆ ಥರನೇ ಆಗ್ತಾ ಇತ್ತು. ಸ್ಪಾಟಲ್ಲೇ ಇಮಿಡಿಯೇಟ್ ಪೇಮೆಂಟ್ಸು ಆ ಥರದಕ್ಕೆ ಎಲ್ಲರೂ ಮಾಡ್ತಿರಲಿಲ್ಲ. ನೀವು ಮಾಡಿದ್ರಿ ಆಫ್ಕೋರ್ಸ್, ಬಟ್ ಬೇರೆಯವ್ರು ಮಾಡ್ತಿರ್ಲಿಲ್ಲ. ಸೊ ಈ ಥರದೊಂದು ಅನ್ಸರ್ಟಿನಿಟಿ ಕಾಡೋ ಸಂದರ್ಭದಲ್ಲೇ ಕೋವಿಡ್ ಹಿಟ್ ಮಾಡಿದ್ಮೇಲೆ ನಾನು ಆಫ್ಲೈನ್ ಏನು ಮಾಡ್ತಿದ್ದೆ, ಆ ವರ್ಕ್ಶಾಪ್ ನಿಲ್ಲಿಸಲೇಬೇಕಾಯ್ತು. ಈಗ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಕೂತಾಗ ಎಲ್ಲ ಕಡೆ ಒಂದು ಆನ್ಲೈನ್ ಕ್ಲಾಸಸ್ಸು ನಮ್ಮ ಮಕ್ಳಿಗೂ ಆಫ್ಕೋರ್ಸ್ ಸ್ಟಾರ್ಟ್ ಆಯ್ತಲ್ಲ. ಆವಾಗ ಯೋಚನೆ ಮಾಡಿದ್ದಾರೆ, ಈ ಥರ ಒಂದು ಝೂಮ್ನೇ ಯೂಸ್ ಮಾಡ್ಕೊಂಡು ಯಾಕೆ ಪಿಚ್ ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ಅನೌನ್ಸ್ ಮಾಡಿದ್ದಷ್ಟೇ. ಸೊ ಆ್ಯಕ್ಚುಲಿ ಸ್ಪೀಕಿಂಗ್, ನನಗೆ ಕೋವಿಡಲ್ಲೇ ನಮ್ಮದು ಗೋಲ್ಡನ್ ವಾಯ್ಸ್ ತುಂಬ ಕಡೆ ಗೊತ್ತಾಗಿದ್ದು ಜನಗಳಿಗೆ.
ಅಲ್ಲಿವರೆಗೂ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇತ್ತು ನಂದು, ತಲೆಯಲ್ಲಿ ಕೂತಿತ್ತು ಏನೋ ಮಾಡ್ತಾ ಇದ್ದಾನೆ ಇವನೇನೋ ಮಾಡ್ತಾ ಇದ್ದಾನೆ ಅಂತ. ಜನ ಎಲ್ಲ ಯಾವಾಗ ಖಾಲಿ ಕುಳಿತರು, ಅವರು ಏನೋ ಮಾಡ್ತಾ ಇದ್ದಾನೆ ಕಳಿಸ್ತಾ ಇದ್ದಾನಲ್ಲ ನೋಡೋಣ ಅಂತ ಹೇಳಿ ಬಂದರು. ಅದು ಯಾವ ಲೆವೆಲ್ ಕ್ಲಿಕ್ ಆಯಿತು ಅಂದರೆ, ಈಗ ಸಿಂಗಾಪುರಿಂದನೂ ಅಟೆಂಡ್ ಮಾಡ್ತಾರೆ, ದುಬೈಯಿಂದ ಅಟೆಂಡ್ ಮಾಡ್ತಾರೆ, US ಇಂದ ಅಟೆಂಡ್ ಮಾಡ್ತಾರೆ, ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದ ಇದ್ದಾರೆ ಈಗ ನಮ್ಮ ಗೋಲ್ಡನ್ ವಾಯ್ಸ್ ಸ್ಟೂಡೆಂಟ್ಸ್ ಅಂತ. ಸುಮಾರು 600ಕ್ಕಿಂತ ಹೆಚ್ಚು ಜನಕ್ಕೆ ಟ್ರೈನ್ ಮಾಡಿದ್ದೀನಿ. ಸೊ ಒಂದು ಅಡ್ವಾಂಟೇಜ್ ಏನಾಯಿತು. ಆಮೇಲೆ ಅಲ್ಲಿ ನನಗೆ ಬಂದಿದ್ದ ಥಾಟು, ಈ ಮೋದಿಯವರು ಲಾಕ್ಡೌನನ್ನು ಒಂದು ವಾರ ಅನೌನ್ಸ್ ಮಾಡ್ಬೋದಿತ್ತು, ಒಂದು ತಿಂಗಳೇ ಅನೌನ್ಸ್ ಮಾಡ್ಬೋದಿತ್ತು. 21 ಡೇಸ್ ಯಾಕೆ ಅನೌನ್ಸ್ ಮಾಡಿದ್ರು ಅಂದ್ಬಿಟ್ಟು, ಏನು ಇಂಪಾರ್ಟೆನ್ಸ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ 21 ಡೇಸ್ ಅಂತ ನಾನು ಸರ್ಚ್ ಮಾಡಿದ್ರೆ, ನೀವು ಯಾವುದೇ ಒಂದು ಹೊಸ ಕೆಲಸವನ್ನು ಬಿಡದೆ ಸತತವಾಗಿ 21 ದಿನಗಳ ಕಾಲ ಮಾಡಿದ್ದೇ ಆದಲ್ಲಿ ನಿಮ್ಮದು ಅದು ಹೊಸ ರೊಟೀನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳುತ್ತೆ. ಓಕೆ, ಸರಿ ಅಂತ ಹೇಳಿ ಆಗ ಡಿಸೈನ್ ಮಾಡಿದ್ದೆ 21 ಡೇಸ್ ಟು ಚೇಂಜ್ ಯುವರ್ ವಾಯ್ಸ್ ಕೋರ್ಸ್ ಅಂತ. ಸೊ ಆ ಕೋರ್ಸಿಂದ ಸಾಕಷ್ಟು ಜನ ತರಬೇತಿ ಪಡೆದವರು ಇವತ್ತೆಲ್ಲ ಆಲ್ರೆಡಿ ತುಂಬ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೊಂದು ಪ್ರೈಮ್ ಟೈಮ್ ಅಂತ ಹೇಳ್ತೀನಿ ಸರ್. ಯಾಕಂದರೆ 2018 ಕನ್ನಡದಲ್ಲಿ ಡಬ್ಬಿಂಗ್ ಅನ್ನೋದು ಒಂದು ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇತ್ತು. ಸಾಕಷ್ಟು ಪ್ರಾಜೆಕ್ಟ್ಗಳು ಕ್ರಿಯೇಟ್ ಆಗ್ತಾ ಇತ್ತು. ಅದರ ಜೊತೆಗೆ ನಮಗೆ 2019 ಅಥವಾ 20 ಹೊತ್ತಿಗೆ ಒಂದು ನೆಕ್ಸ್ಟ್ ಲೆವೆಲ್ ಅಂದರೆ ಈ ಸೀರಿಯಲ್ಗಳು ಡಬ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅಥವಾ ಬೇರೆ ಬೇರೆ ವೆಬ್ ಸೀರೀಸ್ಗಳು, ಈ ರೀತಿ ಡಬ್ಬಿಂಗ್ನಲ್ಲಿ ಒಂದಷ್ಟು ಹೊಸ ಹೊಸ ಪ್ರಾಜೆಕ್ಟ್ಗಳು ಜಾಸ್ತಿ ಆಗ್ತಾ ಬಂತು. ಆ ಜಾಸ್ತಿ ಆಗಿರೋ ಹೊತ್ತಲ್ಲಿ ಏನಾಯಿತು, ಆರ್ಟಿಸ್ಟ್ಗಳ ಕೊರತೆನೂ ಅಷ್ಟೇ ಕಾಡೋದಕ್ಕೆ ಶುರುವಾಯಿತು. ಸೊ ನಾವು ಅವಾಗ ಒಂದಷ್ಟು ಡಿಸ್ಕಸ್ ಕೂಡ ಮಾಡಿದ್ವಿ. ಅಂದರೆ ಡೆಫಿನೆಟ್ಲಿ ನಮಗೊಂದು ಟ್ರೈನಿಂಗ್ ಸೆಂಟರ್ಗಳ ಥರ ಬೇಕಾಗುತ್ತೆ, ಹೊಸ ಹೊಸ ಟ್ಯಾಲೆಂಟ್ಗಳು ಬೇಕೇ ಬೇಕು. ಎಷ್ಟೋ ಜನರಿಗೆ ತುಂಬ ಚೆನ್ನಾಗಿ ವಾಯ್ಸ್ ಇರುತ್ತೆ, ಆದರೆ ಹೇಗೆ ಅದನ್ನು ಏನು ಮೌಲ್ಡ್ ಮಾಡ್ಕೊಬೇಕು, ಅಥವಾ ಹೇಗೆ ನಾನೊಬ್ಬ ಒಳ್ಳೆ ಆರ್ಟಿಸ್ಟ್ ಆಗ್ಬೋದು, ಅದಕ್ಕೇನು ಒಂದು ದಾರಿ ಇರಲ್ಲ. ಯಾವುದೇ ಆದರೂ ಹಾಗೆ ಅಲ್ಲ. ಅಂದರೆ ಹೊಸದಾಗಿ ಕಲಿಸೋದಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಬೇಕೇ ಬೇಕು. ಹೆಚ್ಚಿನವರು ಸ್ಟುಡಿಯೋಗೆ ಬಂದುಬಿಟ್ಟೆ ಕಲಿತೀವಿ, ಮಾಡ್ತಾ ಮಾಡ್ತಾ ಕಲಿತೀವಿ ಅಂತ ಇರುತ್ತೆ. ಆದರೆ ಅಲ್ಲಿರೋ ಪ್ರೆಷರೇ ಬೇರೆ ಇರುತ್ತೆ. ಪ್ರೊಡಕ್ಷನಲ್ಲಿ ಈಗ ನಮ್ಮದೇ ಒಂದು ಸ್ಟುಡಿಯೋ ನಡೀತಾ ಇದ್ದರೆ ಅಲ್ಲಿ ನಾವು ಹೊಸಬ್ರಿಗೆ ಹೇಳ್ಕೊಡೋದಕ್ಕಾಗಲ್ಲ. ಖಂಡಿತ ಅಲ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಫಿಟ್ ಆಗ್ತಾನೆ ಅಂದರೆ ಸಣ್ಣ ಪುಟ್ಟದ್ದು ಒಂಚೂರು ಓಕೆ 2 ಟೇಕಲ್ಲ ಬದಲು 4 ಟೇಕ್ ತೊಗೊಳ್ತಿದ್ದಾರೆ ಅಂದರೆ ಟೇಕ್ ಮಾಡಿಸ್ಬೋದು. ಆದರೆ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಬೇಸಿಕ್ಸಿಂದ ಹೇಳ್ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಯಾಕಂದರೆ ನಮಗೆ ಪ್ರೊಡಕ್ಷನ್ ಪ್ರೆಷರ್ ಇರುತ್ತೆ. ಅಂದರೆ ಇವತ್ತು ಸೀರಿಯಲ್ ಡೆಲಿವರ್ ಆಗಬೇಕು ಅಥವಾ ಇವತ್ತು ಮೂವಿ ಹೋಗಬೇಕು ಅನ್ನೋದೆಲ್ಲ ಇರುತ್ತೆ. ಜೊತೆಗೆ ನಮಗೆ ಆ ಫ್ಯಾಕಲ್ಟಿನೂ ಇರಲ್ಲ. ನಮ್ಮಲ್ಲಿ ಇರೋರು ಸೌಂಡ್ ಇಂಜಿನಿಯರ್ಸ್ ಇರ್ತಾರೆ. ಅವರು ನಿಮಗೆ ಅಂದರೆ ಒಂದು ದೊಡ್ಡ ಜರ್ನಿ ಸೌಂಡ್ ವಿಷಯದಲ್ಲಾಗಲಿ ಅಥವಾ ವಾಯ್ಸ್ ವಿಷಯದಲ್ಲಿ ಒಂದು ದೊಡ್ಡ ಜರ್ನಿಯನ್ನು ನೋಡ್ಕೊಂಡು ಬಂದು, ಅಥವಾ ಬೇರೆ ಬೇರೆ ನೀವು ಕಲಾಭವನ್ ಮಣಿ ಅವರ ಒಂದು ಇದನ್ನು ಸಂಸ್ಥೆ ನೋಡ್ಕೊಂಬಂದಿರಾ, ಅಥವಾ ಮುಂಬೈಲಿರೋ ಸಂಸ್ಥೆ ನೋಡ್ಕೊಂಬಂದಿದ್ದೀರಾ, ಇನ್ನೊಬ್ಬರಿಗೆ ಹೇಳಿಕೊಟ್ಟ ಅನುಭವ ಇದೆ ನಮಗೆ. ಸೊ ಆ ಒಂದು ಎನ್ವೈರ್ಮೆಂಟ್ ಅಥವಾ ಟ್ರೈನಿಂಗ್ ಫೆಸಿಲಿಟಿ ಬೇರೆ ಯಾವುದೇ ಸ್ಟುಡಿಯೋಗಳಲ್ಲಿರಲ್ಲ. ಸೊ ಆ ಒಂದು ಪ್ರೈಮ್ ಟೈಮಲ್ಲಿ ನೀವು ಗೋಲ್ಡನ್ ವಾಯ್ಸ್ನ ಶುರು ಮಾಡಿದ್ದೀರಾ ಅಂತ ನನಗನ್ಸುತ್ತೆ. ನಮಗೆ ಅದರ ರಿಸಲ್ಟ್ ಕೂಡ ನೋಡಿದ್ದೀವಿ. ಸಾಕಷ್ಟು ಹೊಸ ಕಲಾವಿದರು ಬಂದಿರೋದು ಅದೇ ಕಾರಣಕ್ಕೋಸ್ಕರ. ಸೊ ಅದು ಗ್ರೇಟ್ ಸ್ಟೆಪ್ ಕನ್ನಡದ ವಿಷಯದಲ್ಲಿ ನಾನು ಹೇಳೋದಾದರೆ. ನಮಗೆ ಮುಂಚೆ ಈ ಡಬ್ಬಿಂಗ್ ಸುತ್ತಮುತ್ತ ಕೆಲಸ ಮಾಡ್ತಾ ಬಂದಿದ್ದಾಗ ನಮಗೆ ನಿಜವಾಗ್ಲೂ ಅನಿಸಿದ ಹಾಗೆ, ಓಕೆ ಪ್ರಾಜೆಕ್ಟ್ಗಳೇನೋ ತಂದುಬಿಡ್ತೀವಿ, ಆಗ ಇದ್ದಿದ್ದ ಆರ್ಟಿಸ್ಟ್ಗಳ ನಂಬರ್ ತುಂಬಾ ಕಡಿಮೆ. ಅದು ಡಬಲ್ ತ್ರಿಬಲ್ ಎಷ್ಟೋ ಪಟ್ಟಾಗಬೇಕು. ಅದು ಎಷ್ಟೋ ಪಟ್ಟಾಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಒಂದು ಏನು ಟ್ರೈನಿಂಗ್ ಸೆಂಟರ್ಗಳು ಬೇಕೇ ಬೇಕಾಗುತ್ತೆ. ಯಾವುದು ಅದಿಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಹೊತ್ತಲ್ಲಿ ನೀವು ಒಂದು ಸಂಸ್ಥೆನ ಹುಟ್ಟಾಕಿದ್ರೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಸ್ಟೆಪ್ ಅಂತ. ಎಸ್ ಸರ್. ಅಂದಮೇಲೆ ಇನ್ನೊಂದು ಕಾರಣ ಏನಂದರೆ, ನನಗೂ ಕೂಡ ಕೆಲವೊಂದು ಡಬ್ಬಿಂಗ್ ಟೆಕ್ನಿಕ್ಸ್ಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಅವಾಗ ಇಲ್ಲಿ ಕೆಲವು ಪಾಪ್ಯುಲರ್ ಡಬ್ಬಿಂಗ್ ಆರ್ಟಿಸ್ಟ್ ಯಾರಿದ್ರು ಅವ್ರನ್ನ ಹೋಗಿ ಅಪ್ರೋಚ್ ಕೂಡ ಮಾಡಿದ್ದೀನಿ. ಏನಾದ್ರು ಹೇಳ್ಕೊಡ್ಬೋದಾ, ನಾನು ಬಂದು ನೋಡ್ಬೋದಾ ನೀವು ಮಾಡುವಾಗ. ಬಟ್ ಅವ್ರಿಗೊಂಥರ ಹೆಸಿಟೇಷನ್ನು. ಜೊತೆಗೆ ತುಂಬ ಆರ್ಟಿಸ್ಟ್ಗಳಿಗೆ ಏನಂದರೆ ಅವ್ರು ಕೆಲಸ ಮಾಡ್ತಾರೆ, ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡೋದಂದ್ರೆ ಮಾಡೋಕ್ಕೆ ಬರಲ್ಲ, ಅದು ಬೇರೆನೇ ಸ್ಕಿಲ್. ಆವಾಗ ನನಗೆ ಮೇಯ್ನ್ ಹೆಲ್ಪ್ ಮಾಡಿದೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಒಂದು ಟೀಚಿಂಗ್ ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಅದನ್ನು ಬ್ಲೆಂಡ್ ಮಾಡಿದೆ. ಸೊ ಆ ಇಂಜಿನಿಯರಿಂಗ್ ಟೀಚಿಂಗ್ ಸ್ಕಿಲ್ಸನ್ನು ತಂದು, ಪ್ಲಸ್ ನಾನು ಗಮನಿಸಿದ್ದು ಮುಂಚೆ ಒಂದು 10 ವರ್ಷಗಳ ರಿಸರ್ಚ್ ಏನಿತ್ತು ಅವೆಲ್ಲವನ್ನು ಕ್ರೋಢೀಕರಿಸಿ ಡಿಸೈನ್ ಮಾಡಿದ್ದೆ 21 ಡೇಸ್ ಟು ಚೇಂಜ್ ಯುವರ್ ವಾಯ್ಸ್ ಕೋರ್ಸ್ ಅಂತ. ಸರ್ ಒಂದು ಕ್ವಶನ್, ಈಗ ನನಗೆ ಈ ಮಿಮಿಕ್ರಿ ಮತ್ತು ಡಬ್ಬಿಂಗ್ ಎರಡು ಬೇರೆ ಬೇರೆ ಥರದ ಸ್ಕಿಲ್ಗಳು. ಸೊ ನೀವು ಮಿಮಿಕ್ರಿಯಿಂದ ಶುರು ಮಾಡಿದ್ರಿ, ಕೊನೆಗೆ ಅದು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಆದ್ರಿ. ಸೊ ನೀವು ಎರಡನ್ನೂ ಸರಿದೂಗಿಸ್ಕೊಂಡು. ಸರ್ ಒಂದು ಥರದಲ್ಲಿ ಹೇಳಬೇಕಂದ್ರೆ, ನೀವು ಮಿಮಿಕ್ರಿ ಮಾಡಕ್ಕೆ ಬಂದರೆ ಡಬ್ಬಿಂಗ್ ಭಾಳ ಈಸಿ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಮಿಮಿಕ್ರಿ ಮಾಡೋ ತಾಕತ್ತಿದೆ, ಅದನ್ನು ಅವ್ರು ಗುರುತಿಸ್ಕೊಳ್ಳೋದ್ರಲ್ಲಿ ಎಡುತ್ತಾ ಇರ್ತಾರೆ ಅಷ್ಟೇ. ದೇವರು ಎಲ್ಲರಿಗೂ ಕೊಟ್ಟು ಕಳಿಸಿರ್ತಾನೆ ಆ ಒಂದು ಶಕ್ತಿಯನ್ನು. ಅದನ್ನು ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ, ಈಗ ಮಾಡಿ ಅಂತ ಜಸ್ಟ್ ಒಂದು
ಈ ಜಸ್ಟ್ ಈಗ ಹನುಮಂತನಿಗೆ ಹಾರಲಿಕ್ಕೆ ಶಕ್ತಿ ಇತ್ತು, ಹಾಂ ಅವನಿಗೊಂದು ಪುಷ್ ಕೊಡಕ್ಕೆ ಬಂದು ಮಾತಾಡಿದ್ರಲ್ವಾ, ಯಾರೋ ಸುಗ್ರೀವನೋ ವಾಲಿನೋ ಜಾಂಬವಂತ ಆ ಟೈಮಲ್ಲಿ ಆ ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಎಲ್ಲವನ್ನೂ ಹೇಳ್ಕೊಡ್ತೀನಿ ಅನ್ನೋದು ಸುಳ್ಳು, ನಿಜವಾಗ್ಲೂ ಅದು ಒಳಗಡೆನೆ ಇರುತ್ತೆ, ಅದನ್ನು ಆಚೆ ತೆಗ್ಸೋ ಕೆಲಸ ಮಾಡ್ತೀನಿ ಅಷ್ಟೇ. ಐ ವಿಲ್ ಬಿ ಎ ಫೆಸಿಲಿಟೇಟರ್. ಆಮೇಲೆ ಅದಕ್ಕೊಂದಷ್ಟು ಬೇಸಿಕ್ಸ್ ಬೇಕು, ಏನೂ ಗೊತ್ತಿಲ್ಲ ನಮಗೆ ಅನ್ನೋರಿಗೆ ಹೇಗೆ ಶುರು ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ, ಆ ಕೆಲಸ ಮಾಡಿದೆ. ಮತ್ತು ಮಿಮಿಕ್ರಿ ಮತ್ತು ಡಬ್ಬಿಂಗ್ ಎರಡು ಹೇಗೆ ಡಿಫ್ರೆಂಟ್ ಆಗುತ್ತೆ ಅಂದರೆ, ಮಿಮಿಕ್ರಿ ಆರ್ಟಿಸ್ಟ್ ಕ್ಯಾನ್ ಬಿಕಮ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಈಸಿಲಿ. ಮಿಮಿಕ್ರಿ ಬರೆದವರು ಕೂಡ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬೋದು, ಬಟ್ ಅವಕಾಶಗಳು ಸೀಮಿತ ಇರುತ್ತೆ. ಬರೀ ಡಬ್ಬಿಂಗ್ ಒಂದೇ ವಾಯ್ಸಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂದರೆ ಅದು ಸ್ಟೀರಿಯೋ ಟೈಪ್ ಆದರೂ ಕಷ್ಟ. ನಿಮಗೆ ಪ್ರತಿ ಸಲ ಅದೇ ವಾಯ್ಸ್ ಕೇಳಿಸಿದ್ರು ಹೆಚ್ಚು ಒಂದೇ ವಾಯ್ಸ್ ಹಾಕಿದಾರೆ ಬಿಡು ಈ ಸಿನಿಮಾದಲ್ಲೂ ಒಂದೇ ಕೇಳಿಸ್ಕೊಂಡಿದ್ದೀವಿ ಅನ್ನೋ ಥರ ಆಗ್ಬಿಡುತ್ತೆ. ಬಟ್ ಮಿಮಿಕ್ರಿ ಕಲ್ತ್ರೆ ನಿಮಗೆ ಅಡ್ವಾಂಟೇಜ್ ಏನಂದರೆ, ಒಂದೊಂದು ಪಾತ್ರಕ್ಕೆ ಆ ಪಾತ್ರನ ಸ್ಟಡಿ ಮಾಡ್ತೀವಿ, ಇದು ಹೆಂಗಿದೆ ವಾಯ್ಸ್, ಯಾವ ಪಿಚ್ಚಲ್ಲಿದೆ, ಆ ಟೋನ್ ಹೆಂಗಿದೆ, ಅದನ್ನು ಕ್ಯಾಚ್ ಮಾಡಿಕೊಂಡು ಒಂದು ಲೆವೆಲ್ವರೆಗೂ ಮಾಡ್ಬೋದು. ಅದೂ ಅಷ್ಟೇ. ಆಮೇಲೆ ಮಿಮಿಕ್ರಿ ಬರುತ್ತೆ ಅಂತ ಎಲ್ಲನೂ ನಾವೇ ಮಾಡ್ತೀವಿ ಅಂತಲೂ ಆಗಲ್ಲ. ಒಂದು ಆರ್ಟಿಸ್ಟ್ ಅಂದಾಗ ಅವರು ನವರಸಗಳನ್ನ ಪ್ರಕಟಿಸುವಾಗ ಒಂದೊಂದು ಪಿಚ್ಗೆ ಅವರು ಹೋಗ್ತಾರೆ. ತುಂಬ ಹೈ ಪಿಚ್ಗೆ ಹೋದರೆ ನಾವು ಹೋಗ್ಲಿಕ್ಕೆ ಆಗಲ್ಲ. ಮಿಮಿಕ್ರಿಯಲ್ಲೂ ಕೆಲವೊಂದು ಪಿಚ್ಗಳನ್ನು ಇದು ಮಾಡ್ಬೋದು, ಬಟ್ ಅಫ್ಕೋರ್ಸ್ ಈ ಪಾಸಿಂಗ್ ಕ್ಯಾರೆಕ್ಟರ್ಗಳು ಸಣ್ಣ ಪುಟ್ಟ ಇರುತ್ತಲ್ಲ, ಅದನ್ನು ಲೀಲಾಜಾಲವಾಗಿ ಮಾಡಿ ಬಿಸಾಕ್ಬೋದು. ಸೊ ಈಗ ಗೋಲ್ಡನ್ ವಾಯ್ಸಿಗೆ ಬಂದರೆ ಸರ್, ಈ ನೀವೊಂದು 21 ದಿನದ ಚಾಲೆಂಜ್, 21 ದಿನದಲ್ಲಿ ನಿಮ್ಮ ದನಿಯನ್ನು ಬದಲಾಯಿಸಿ ನೀವೊಬ್ಬ ಕಲಾವಿದ ಆಗ್ಬೋದು, ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೋದು, ಇಲ್ವೇ ಒಬ್ಬ ದನಿ ಕಲಾವಿದ ಆಗ್ಬೋದು ಅನ್ನೋದನ್ನು ನೀವು ಹೇಳಿದೆ. ಸೊ ಏನಿರುತ್ತೆ ಅಂದರೆ 21 ದಿನದ ಒಂದು 21 ದಿನದಲ್ಲಿ ನೋಡಿ, ಈಗ ವಾಯ್ಸ್ ಒಂದು ವಾರ ಪೂರ್ತಿ ಕಂಪ್ಲೀಟ್ ವಾಯ್ಸ್ ಓವರ್ನ ಪರಿಚಯ ಮಾಡಿಸ್ತೀವಿ. ವಾಯ್ಸ್ ಓವರ್ ಅಂದರೆ ಏನು, ಹೇಗೆ ಮಾಡೋದು, ಅದರಲ್ಲಿ ಒಂದು ರೇಡಿಯೋ ಕಮರ್ಷಿಯಲ್ಲು, ಒಂದು ಅದಕ್ಕೆ ಹೆಂಗೆ ಸ್ಕ್ರಿಪ್ಟ್ ಮಾಡ್ಕೋಬೇಕು, ಕೆಲವರಿಗೆ ಸ್ಕ್ರಿಪ್ಟನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅದನ್ನು ಹೆಂಗೆ ಓದಬೇಕು ಅನ್ನೋದೇ ಗೊತ್ತಿರಲ್ಲ. ಇಂಪಾರ್ಟೆನ್ಸ್ ಆಫ್ ಪಾಸಸ್ ಆ್ಯಂಡ್ ಸ್ಟ್ರೆಸ್ಸಸ್ ಇರ್ಬೋದು, ಅದರಿಂದ ಶುರು ಮಾಡಿ ಈ ಪ್ರೊನೌನ್ಸಿಯೇಷನ್ ಆ್ಯಂಡ್ ಎನೌನ್ಸಿಯೇಷನ್ನು, ಎಷ್ಟೋ ಪದಗಳನ್ನ ನುಂಗ್ತಾರೆ ಆ್ಯಕ್ಚುಲಿ, ಅಕ್ಷರಗಳನ್ನ ಅದನ್ನು ಸರಿಪಡಿಸುವಂಥದ್ದಾಗ್ಬೋದು, ಅದರ ಪರಿಚಯ ಆಗುತ್ತೆ. ಒಂದು ಡಾಕ್ಯುಮೆಂಟ್ರಿ ಹೆಂಗೆ ತಯಾರು ಮಾಡ್ತಾರೆ, ಅದಕ್ಕೆ ಹೆಂಗೆ ನೀವು ಪ್ರಿಪೇರ್ ಆಗಬೇಕು. ಆಡಿಯೋ ಬುಕ್ಸ್ ಈಗೆಲ್ಲ ತುಂಬ ಪಾಪ್ಯುಲರು. ಒಂದು ಆಡಿಯೋ ಬುಕ್ಸ್ಗೆ ಹೇಗೆ ಓದಬೇಕು, ದನಿ ಆಗಬೇಕು ಅಂತ ಹೇಳ್ಕೊಡೋದ್ರ ಜೊತೆಗೆ ಆ ಎಲ್ಲ ಒಂದೊಂದು ಸ್ಯಾಂಪಲ್ನ ಒಂದೊಂದು ದಿನ ಅವ್ರಿಗೆ ರೆಡಿ ಮಾಡಿಸ್ತಾ ಬರ್ತೀವಿ, ಒಂದು ವಾರ ಕಂಪ್ಲೀಟು. ಅದಾದಮೇಲೆ ಸೆಕೆಂಡ್ ವೀಕ್ ಪೂರ್ತಿ ಡಬ್ಬಿಂಗ್, ಅದರಲ್ಲಿ ಟಿ ವಿ ಕಮರ್ಷಿಯಲ್ಸ್ ಇರ್ಬೋದು ಅಥವಾ ಟಿ ವಿ ಪ್ರೋಮೋಸು, ಫಿಲಮ್ ಡಬ್ಬಿಂಗು, ಏನೆಲ್ಲ ಲಿಪ್ಸಿಂಗ್ ಬರುತ್ತೆ ಅದನ್ನು ಮಾಡಿಸ್ತು. ಪ್ರತಿದಿನ ಒಂದೊಂದು ಸ್ಯಾಂಪಲ್ನ ಕ್ರಿಯೇಟ್ ಮಾಡಿಸ್ತೀನಿ. ಥರ್ಡ್ ವೀಕ್ ಪೂರ್ತಿ ಪಾಡ್ಕ್ಯಾಸ್ಟ್ ಹೇಗೆ ಮಾಡೋದು, ಒಂದು ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನು ಹೆಂಗೆ ಮಾನಿಟೈಸ್ ಮಾಡ್ಕೋಬೇಕು, ಇಷ್ಟೆಲ್ಲ ಹೇಳ್ಕೊಡೋದ್ರ ಜೊತೆಗೆ 21st ಡೇ ಸಂಡೇ ಬರುತ್ತೆ, ಒಂದು ಪ್ರೊಫೆಷನಲ್ ರೆಕಾರ್ಡಿಂಗ್ ಸ್ಟುಡಿಯೋ ಕರ್ಕೊಂಡೋಗಿ ಫಸ್ಟ್ ಪರಿಚಯ ಮಾಡಿಸ್ತೀವಿ. ಹೆಂಗಿರುತ್ತೆ ಎಕ್ವಿಪ್ಮೆಂಟ್ಸು, ಸ್ಟುಡಿಯೋ ಮ್ಯಾನರ್ಸ್ ಹೆಂಗೆ, ಎಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೋಬೇಕು, ಯಾವ ಥರದ್ದು ಇದಕ್ಕೆ ಅಂತ ನಾನೇ ಲೈವ್ ಆಗಿ ಡಬ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಅವ್ರಿಗೆ ನನ್ನ ಗೈಡೆನ್ಸಲ್ಲಿ ಸ್ಯಾಂಪಲ್ ಕ್ರಿಯೇಷನ್ ಮಾಡಿಸಿ ಒಂದು ವಾಯ್ಸ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೀವಿ. ಅದನ್ನು ಒಂದೊಂದು ಬ್ಯಾಚ್ ಮುಗಿದ ಮೇಲೂ ನಾನು ನಿಮಗೆಲ್ಲ ಕಳಿಸ್ತಾ ಇರ್ತೀನಿ, ಎಲ್ಲ ಸ್ಟುಡಿಯೋಗಳಿಗೆ ಕಳಿಸಿ ಅಲ್ಲಿ ಅವರು ರಿಕ್ವೈರ್ಮೆಂಟಿಂದ ಕರೀತಾರೆ, ಅಲ್ಲಿ ಹೋಗಿ ಆಡಿಷನ್ ಕೊಟ್ಟು ಅವರಿಗೆ ಅವಕಾಶಗಳು ಬರ್ತವೆ. ಸೊ ಅಂದರೆ ನನಗೆ ಸಾಕಷ್ಟು ವಾಯ್ಸ್ ಬ್ಯಾಂಕ್ಗಳನ್ನು ನೀವು ಕಳಿಸಿದ್ದೀರಾ, ಮತ್ತು ನಾವು ಸುಮಾರು ಜನ ಅದರಲ್ಲಿ ಕರೆದು ಮಾಡ್ತಾ ಇದ್ದಾರೆ. ಅಂದರೆ ಕರೆದು ಸ್ಯಾಂಪಲ್ಗಳನ್ನು ನೋಡ್ತೀವಿ, ಜೊತೆಗೆ ಒಂದು ಸಣ್ಣ ಪುಟ್ಟ ಅವಕಾಶಗಳನ್ನು ಕೊಟ್ಟು ಅವ್ರನ್ನು ಬೆಳೆಯೋದಕ್ಕೆ ನಾವು ಅವಕಾಶ ಮಾಡ್ಕೊಳ್ಬೋದು. ಅದು ಜೊತೆಗೆ ಇದು 21 ದಿವಸದ್ದೇನ ಅಥವಾ ಇನ್ನೂ ಬೇರೆ ಯಾವ? ಇಲ್ಲ, ಈಗ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ. 21 ದಿನಗಳ ಕಾಲ ನಂದು ಎವ್ರಿಡೇ ಗೈಡೆನ್ಸ್ ಇರುತ್ತೆ. ಅದು ತುಂಬ ಜನ ಮಿಸ್ ಮಾಡ್ಕೋತಾ ಇದೀವಿ ಸರ್, ನಿಮ್ಮದು ಡೈಲಿ ಒಂದು ಟಾಸ್ಕ್ ಕೊಡ್ತಾ ಇದ್ರಿ, ಹೀಗೆ ಮಾಡಿ ಹಾಗೆ ಮಾಡಿ, ಇದು ಸರಿ ಇದೆ ಸರಿ ಇಲ್ಲ ಅಂತ, ಇನ್ನೂ ಹೆಚ್ಚಿನ ಕಲಿಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಾನೀಗ ಅದಕ್ಕೆ ಒಂದು ಡಿಪ್ಲೊಮಾ ಇನ್ ವಾಯ್ಸ್ ಇಂಜಿನಿಯರಿಂಗ್ ಅಂತ ಹೇಳಿ 3 months ಕೋರ್ಸು ಡಿಸೈನ್ ಮಾಡ್ತಾ ಇದ್ದೇನೆ. ಮೇ ಬಿ ಅದು ಮುಂದೆ ಬರುವ ನಮ್ಮ ಕರ್ನಾಟಕ ಧ್ವನಿ ಹಬ್ಬದಲ್ಲಿ ಅದನ್ನು ಲಾಂಚ್ ಮಾಡ್ತೀವಿ. ಓಕೆ. ಸೊ ಈಗ ಈ 21 ದಿನದ ಕೋರ್ಸಲ್ಲಿ ಅವರು ಬೆಂಗಳೂರಿಗೆ ಬರಬೇಕಾ ಅಥವಾ ಅವರು ದೂರದ ಊರಲ್ಲಿ? ಇಲ್ಲ, 21 ದಿವಸದಲ್ಲಿ ಒಂದು ದಿನ ಮಾತ್ರ ಬೆಂಗಳೂರಿಗೆ ಬರ್ತಾರೆ ಸ್ಟುಡಿಯೋ ಸೆಷನ್ ಇದ್ದಾಗ. ಉಳಿದ 20 ದಿನನ ಆನ್ಲೈನಲ್ಲಿ ನಡೆಯುತ್ತೆ. ಯಾಕಂದರೆ ಪ್ರತಿದಿನ ಅವ್ರಿಗೆ ನಾವು ಸ್ಟುಡಿಯೋ ಕರ್ಕೊಂಡು ಹೋದಾಗ ಅದರದೇ ಆದಂಥ ಚಾಲೆಂಜಸ್ ಮತ್ತು ಕಾಸ್ಟ್ ಆಫ್ ಇದು ಏನು ಆ ಫೀಸ್ ಅವ್ರು ಅಫೋರ್ಡ್ ಮಾಡಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ಪ್ರತಿದಿನ ನಾವು ಸ್ಟುಡಿಯೋ ಕೊಡಬೇಕಾಗತ್ತೆ, ಮತ್ತು ಅವರು ಊಟ ತಿಂಡಿ, ಬೇರೆ ಊರಿಂದ ಬಂದರೆ ಅವರು ಅಕಾಮಿಡೇಷನ್ನು, ಇದೆಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಸೊ ಹಾಗಾದರೆ ಈ 21 ದಿನದ ಕೋರ್ಸ್ನಲ್ಲಿ ಸುಮಾರು 20 ದಿನಗಳ ಕಾಲ ಇದು ಆನ್ಲೈನ್ ಸೆಷನ್ ಹೆಚ್ಚಾಗಿರುತ್ತೆ. 21ನೇ ದಿನ ನಿಮ್ಮನ್ನು ಸ್ಟುಡಿಯೋಗೆ ಕರೆಸ್ತಾರೆ. ಸ್ಟುಡಿಯೋಗೆ ಕರೆಸಿ ಅಲ್ಲಿ ಯಾವ್ಯಾವ ರೀತಿ 20 ದಿನಗಳ ಒಂದು ಸಮ್ಮರಿ ಜೊತೆಗೆ
20 ದಿನದಲ್ಲಿ ಏನೆಲ್ಲ ಕಲ್ತಿದ್ದೀರಾ ಅದನ್ನು ಸ್ಟುಡಿಯೋದಲ್ಲಿ ನೀವು ಹೊರೆ ಹಚ್ಚಿ ನೋಡ್ಬೋದು. ಒಂದು ಸ್ಯಾಂಪಲ್ ಕ್ರಿಯೇಷನ್ ಆಗುತ್ತೆ. ಸ್ಯಾಂಪಲ್ ಕ್ರಿಯೇಷನ್ ಇಟ್ಕೊಂಡು ಆ ಸ್ಯಾಂಪಲ್ನ ಇಟ್ಕೊಂಡು ಬೇರೆ ಬೇರೆ ಸ್ಟುಡಿಯೋಗಳನ್ನು ರೀಚ್ ಮಾಡೋದು. ಜೊತೆಗೆ ಮಹೇಶ್ ಅವರು ಕೂಡ ಎಲ್ಲ ಸ್ಟುಡಿಯೋಗಳಿಗೂ ಅವರು ಬೆಂಗಳೂರಲ್ಲಿರೋ ಹೆಚ್ಚಿನ ಸ್ಟುಡಿಯೋಗಳಿಗೆ ಸ್ಯಾಂಪಲ್ಗಳನ್ನು ಕಳಿಸ್ತಾರೆ. ಅದರಲ್ಲಿ ಕಾಂಟ್ಯಾಕ್ಟ್ ಮತ್ತು ವಾಯ್ಸ್ ಸ್ಯಾಂಪಲ್ ಜೊತೆಗೆ ನಿಮ್ಮ ಒಂದು ಸಣ್ಣ ಪ್ರೊಫೈಲ್ ಕೂಡ ಇರುತ್ತೆ. ಅದ್ರ ಮೂಲಕ ಹೆಚ್ಚು ಅವಕಾಶಗಳು ಸಿಗೋ ಸಾಧ್ಯತೆ ಇರುತ್ತೆ. ಸೊ ಇದು ಈ ಗೋಲ್ಡನ್ ವಾಯ್ಸಿಂದ ಬರ್ತಾ ಇರೋ ಒಂದು 21 ದಿನಗಳ ಒಂದು ಕೋರ್ಸ್ನ ಮಾಹಿತಿ. ಸೊ ಮುಂದಿನ ದಿನಗಳಲ್ಲಿ ತಮ್ಮಿಂದ ಡಿಪ್ಲೊಮನೂ ಬರುತ್ತೆ ಅನ್ನೋದಿದೆ. ಕನ್ನಡದಲ್ಲಿ ನಿಜವಾಗ್ಲೂ ಇದು ಮೊದಲನೇ ಥರದ ಅಂದರೆ ಮೊದಲನೇದು ಈ ರೀತಿದ್ದು. ಸೊ ಅದು ಡೆಫಿನೆಟ್ಲಿ ಬೇಕು. ಈ ಒಂದು ಡೊಮೈನ್ ಅಂದರೆ ಕನ್ನಡದ ಡಬ್ಬಿಂಗ್ ಮಾರುಕಟ್ಟೆ ಒಂದು ಮಟ್ಟಿಗೆ ಬೆಳೀತಾ ಇರೋದ್ರಿಂದ ಸೊ ಈ ರೀತಿಯ ಅಕಾಡೆಮಿಕಲಿ ಕಲಿಯುವಂಥ ಒಂದಷ್ಟು ಕೋರ್ಸ್ಗಳು ಡೆಫಿನೆಟ್ಲಿ ಬೇಕು. ಖಂಡಿತ. ಈಗ ಎಲ್ಲರೂ ತಪ್ಪು ತಿಳುವಳಿಕೆ ಏನಿರುತ್ತೆ ಅಂದರೆ ಧ್ವನಿ ಅಂದಾಗ ಬರೀ ಡಬ್ಬಿಂಗ್ ಒಂದೇ ಅಲ್ಲ, ಡಬ್ಬಿಂಗ್ ಜೊತೆಗೆ ಈಗ ಆಡಿಯೋ ಪುಸ್ತಕದ ಮಾರುಕಟ್ಟೆನೂ ಬಹಳ ಇದೆ. ಓವರಾಲ್ ವಾಯ್ಸ್ ರಿಲೇಟೆಡ್ ಸಾಕಷ್ಟು ಅವಕಾಶಗಳು ಎಲ್ಲ ನೀವು ಮುಂಚೆಯಿಂದ ನಮ್ದು ಹೋರಾಟ ಅದೇ ಇತ್ತು ಆ್ಯಕ್ಚುಲಿ. ಕನ್ನಡದಲ್ಲಿ ಕನ್ನಡಿಗರಿಗೆ ಮಾಹಿತಿ ಮನೋರಂಜನೆ ಎಲ್ಲವೂ ಕನ್ನಡದಲ್ಲಿ ಸಿಗಬೇಕು ಅಂತ. ಹಾಗಾಗಿ ಡಬ್ಬಿಂಗ್ ಜೊತೆಗೆ ಸಾಕಷ್ಟು ಈಗ ವಿಡಿಯೋ ಗೇಮ್ಗಳು ಕನ್ನಡಕ್ಕೆ ಡಬ್ ಆಗ್ತಾ ಇದೆ. ಅದಕ್ಕೂ ಕ್ಯಾರೆಕ್ಟರ್ಗಳು ಬೇಕಾಗ್ತಾರೆ. ಮತ್ತು ಒಂದು ಆನಿಮೇಷನ್ ಇಂದ ಪ್ರತಿಯೊಂದು ಆಡಿಯೋ ಬುಕ್ ಆಡಿಯೋ ಪುಸ್ತಕಗಳಾಗ್ಬೋದು, ಮತ್ತೆ ಆಡಿಯೋ ಸೀರಿಯಲ್ಸ್ ಅಂತ ಬರ್ತಾ ಇದೆ. ಈಗ ಹೇಗೆ ವಿಡಿಯೋ ಸೀರಿಯಲ್ ನೋಡ್ತಾರೆ ಜನ, ಅದನ್ನು ಕೇಳಿಸ್ಕೋಬಹುದು. ಈಗ ಪಾಕೆಟ್ FM ಅಲ್ಲಿ ನಮ್ಮ ಸ್ಟೂಡೆಂಟ್ಸೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಒಂದು ಹೊಸ ರೀತಿಯ ಅವಕಾಶ. ಸರ್, ಈಗ ಕರ್ನಾಟಕ ವಾಯ್ಸ್ ಫೆಸ್ಟ್ ಅದೊಂದು ನಿಮ್ಮ ಕನಸಿನ ಕೂಸು ಅಂತ ಅನಿಸುತ್ತೆ. ಯಾಕಂದರೆ ಗೋಲ್ಡನ್ ವಾಯ್ಸ್ ಹೇಗೆ ನಿಮಗೆ ಒಂದು ದೊಡ್ಡ ಕನಸು, ಕರ್ನಾಟಕ ವಾಯ್ಸ್ ಫೆಸ್ಟ್ ಅನ್ನೋದು ಕೂಡ ನಾವು ಒಂದು ದೊಡ್ಡ ಕನಸು ಅಂತ ನನಗೆ ತಿಳಿದಿದೆ. ಯಾಕಂದರೆ ನೀವು ಸಾಕಷ್ಟು ಬಾರಿ ಅದ್ರ ಬಗ್ಗೆ ಹೇಳಿದ್ರಿ. ಆ್ಯಂಡ್ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಕೂಡ ಅದು ನೆರವೇರಿತು, ತುಂಬ ಚೆನ್ನಾಗಾಯಿತು. ಹೌದು. ಸೊ ಇದು ಕೂಡ ಒಂದು ಈ ದನಿ ಸುತ್ತ ಹೌದು. ಯಾಕೆಂದರೆ ಕರ್ನಾಟಕದಲ್ಲಿ ಡಬ್ಬಿಂಗ್ ಕಲಾವಿದರಿಗೆ ಪ್ರಶಸ್ತಿನ ಕೊಡೋದು ರಾಜ್ಯ ಸರ್ಕಾರ ನಿಲ್ಲಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಅದು ಮೋಸ್ಟ್ಲಿ 2000 ಅರ್ಲಿ ಇದರಲ್ಲೇ. ಸೊ ಹಾಗಾಗಿ ಅದು ಕೂಡ ಒಂದು ಆರ್ಟ್, ತುಂಬಾ ಎಫರ್ಟ್ ಬೇಕು. ನಿಮಗೆ ಗೊತ್ತಿದೆ, ಎಷ್ಟೋ ಚಿತ್ರಗಳು ಡಬ್ಬಿಂಗ್ ಕಲಾವಿದರಿಂದನೇ ಗೆದ್ದಿರೋಂತಹ ಉದಾಹರಣೆಗಳಿದೆ. ಫಾರ್ ಎಕ್ಸಾಂಪಲ್ ಅರುಂಧತಿ ಅಂತ ಸಿನಿಮಾದಲ್ಲಿ ಆರ್ಮುಗ ರವಿಶಂಕರ್ ಇಡೀ ಸಿನಿಮಾ ವಿಲನ್ ಇದರಲ್ಲಿ ಕ್ಯಾರಿ ಮಾಡ್ತಾರೆ. ಒಂದು ಪಾತ್ರ ತೀರ್ಕೊಂಡ ನಂತರನೂ ಬರೀ ಸಮಾಧಿ ಅಷ್ಟೇ ತೋರಿಸ್ಕೊಂಡು ಅಲ್ಲಿ ಆರ್ಮುಗ ರವಿಶಂಕರ್ ಅವ್ರ ಧ್ವನಿ ಇಲ್ಲ ಅಂದ್ರೆ ಅರುಂಧತಿ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಕನ್ನಡದಲ್ಲಿ ಆಪ್ತಮಿತ್ರ ಸಿನಿಮಾ ಸೌಂದರ್ಯ ಅವರಿಗೆ ನಮ್ಮ ಶಶಿಕಲಾ ಮೇಡಮ್ ವಾಯ್ಸ್ ಕೊಟ್ಟಿಲ್ಲ ಅಂದಿದ್ರೆ ಎಷ್ಟೋ ಜನ ಆ ಟೈಮಲ್ಲಿ ಅದನ್ನ ಒಂದು ಕಾಲರ್ ಟ್ಯೂನ್ ಥರನೇ ಇಟ್ಕೊಂಡಿದ್ರು. ಒರೇ ಕೊಕ್ಕ ಅದೇನು ಬರುತ್ತಲ್ಲ ಅದು. ಆ ಥರ ಸಾಕಷ್ಟಿದೆ ಉದಾಹರಣೆಗಳು ನಾವು ಕೊಡ್ತಾ ಹೋದರೆ. ಮತ್ತು 6 - 5 = 2 ಸಿನಿಮಾದಲ್ಲೂ ಆ ವಾಯ್ಸ್ ಬರುತ್ತಲ್ಲ, ರಮೇಶ ವಾಯ್ಸ್ ಶಿಲ್ಪಾ ಭಾಗವತರ್ ಮಾಡಿ. ಆ ಥರ ತುಂಬ ಸಿನಿಮಾಗಳಿಗೆ ನಾವು ಎಕ್ಸಾಂಪಲ್ ಕೊಡ್ಬೋದು. ರವಿಚಂದ್ರನ್ ಅವ್ರಿಗೂ ಕೂಡ ಆರಂಭದ ದಿನಗಳಲ್ಲಿ ನಮ್ಮ ಶ್ರೀನಿವಾಸ್ ಪ್ರಭು ಅವರು ದನಿಯಾಗಿದ್ರು. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇದು ಒಂದು ಆರ್ಟು, ಇದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಆ ಒಂದು ಡಬ್ಬಿಂಗ್ ಬೂತಲ್ಲೂ ನಮಗೂ ವೋಕಲ್ಲಿ ಭಾಳ ಸ್ಟ್ರೈನ್ ಆಗುತ್ತೆ. ಯಾಕಂದ್ರೆ ಒಂದು ಸ್ಮಾಲ್ ರೆಕಗ್ನೈಸೇಷನ್ ಬೇಕು. ಆ ನಿಟ್ಟಿನಲ್ಲಿ ಅಟ್ಲೀಸ್ಟು ಸರ್ಕಾರ ನಿಲ್ಲಿಸಿದ್ದಾರೆ. ನಾವಾದರೂ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ದೆ ಈ ಒಂದು ಕರ್ನಾಟಕ ಧ್ವನಿ ಹಬ್ಬ. ಇದರಲ್ಲಿ ಬಹುತೇಕ ಎಲ್ಲ ದನಿಗೆ ಸಂಬಂಧಪಟ್ಟ ಎಲ್ಲ ಕಲಾವಿದರನ್ನು ಒಂದು ಕಡೆ ಸೇರಿಸುವ ಒಂದು ಕೆಲಸ. ಕಳೆದ ವರ್ಷ ಅದು ಚೆನ್ನಾಗಿ ಆಗಿದೆ ಒಂದು ಲೆವೆಲ್ಗೆ, ಇನ್ನೂ ಆಗಬೇಕು. ಒಂದಷ್ಟು ಜನಕ್ಕೆ ತಲುಪಿಲ್ಲ ಬಹುಶಃ. ಸೊ ಬರೀ ಬೆಂಗಳೂರಲ್ಲಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಬಾರಿ ಮೈಸೂರಿಗೂ ಹೋಗೋಣ ಅನ್ನೋದು ಆಲೋಚನೆ ಇದೆ. ಒಂದೊಂದು ವರ್ಷ ಒಂದೊಂದು ಊರುಗಳಲ್ಲಿ ಮಾಡ್ತಾ ಹೋದ್ರೆ ಆಗ ಅದು ನಿಜಕ್ಕೂ ಕರ್ನಾಟಕ ಧ್ವನಿ ಹಬ್ಬ ಆಗುತ್ತೆ ಅನ್ನೋದು ಉದ್ದೇಶ ಇದೆ. ತುಂಬ ಒಳ್ಳೆಯ ಯೋಜನೆ ಅದು. ಸೊ ದನಿಯ ಸುತ್ತ ನೀವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಈಗ ಒಂದು ಬೇಸಿಕ್ ಕ್ವಶನ್ ಇದೆ ನನಗೆ. ಅಂದರೆ ನೀವು ಈ ಇಂಟರ್ವ್ಯೂ ಮೊದಲು ಹೇಳಿದ್ರಿ ಯಾರು ಬೇಕಾದರೂ ಮಿಮಿಕ್ರಿ ಮಾಡ್ಬೋದು, ಯಾರು ಬೇಕಾದರೂ ದನಿ ಕಲಾವಿದರು ಆಗ್ಬೋದು ಅಂತ. ಸೊ ಆ ಒಂದು ಇದನ್ನು ಬಡಿದಪ್ಸೋ ಕೆಲಸನ ನಾನು ಮಾಡ್ತೀನಿ, ಅಥವಾ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಬರ್ತೀವಿ ಅಂತ ಮಾಡ್ತೀವಿ ಅಂತ. ಸೊ ಅದು ನಿಜವಾಗ್ಲೂ ಸಾಧ್ಯನಾ ಸರ್? ಅಂದರೆ ಯಾರು ಬೇಕಾದರೂ ಮಿಮಿಕ್ರಿ ಮಾಡೋದು, ಯಾರು ಬೇಕಾದರೂ ದನಿ ಕಲಾವಿದರಾಗೋದು ನಿಜವಾಗ್ಲೂ ಸಾಧ್ಯನಾ? ಖಂಡಿತ. ಯಾರಿಗೆಲ್ಲ ಮಾತಾಡಲಿಕ್ಕೆ ಬರುತ್ತೋ ಎಲ್ಲರೂ ದನಿ ಕಲಾವಿದರಾಗ್ಬೋದು, ಎಲ್ಲರೂ ಮಿಮಿಕ್ರಿಯನ್ನು ಮಾಡ್ಬೋದು ಆ್ಯಕ್ಚುಲಿ. ಈಗ ನೀವು ಮಿಮಿಕ್ರಿ ಮಾಡಿದ್ದೀರಾ ಯಾವಾಗಾದರೂ? ಮಾಡೇ ಇಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ ನೀವು ಮಿಮಿಕ್ರಿ ಮಾಡಿರ್ತೀರಾ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ವೀಕ್ಷಕರಿಗೂ ಹೇಳ್ತೀನಿ. ಸೊ ಒಂದು ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ ಅಂದರೆ ಮಗುನ ಮುದ್ದು ಮಾಡ್ತೀವಿ. ಹೆಂಗೆ ಮುದ್ದು ಮಾಡ್ತಾರೆ ಯೂಶ್ವಲಿ?
ಈಗ ಬಿಟ್ಬಿಡಿ, ಈಗೆಲ್ಲ ಮೊಬೈಲ್ ಕೊಡ್ತಾರೆ. ಮೊಬೈಲ್ ಬರೋಕ್ಕೂ ಮುಂಚೆ, ಈಗ ನಾವುಗಳೆಲ್ಲ ಹುಟ್ಟಿದಾಗ ಮೊಬೈಲೇ ಇರಲಿಲ್ಲ. ಹೌದು. ಸೊ ಆ ಟೈಮಲ್ಲಿ ಈಗಲೂ ಮಾಡ್ತಾರೆ, ಬಟ್ ಆ ಒಂದು ರೂಢಿ ಇದೆ. ಮಕ್ಕಳನ್ನ ಮುದ್ದು ಮಾಡುವಾಗ ಏನೋ ಕಂದ ಹೇಗೆ, ಅಪ್ಪ ಏನಂತ ಕರೀತಾರೆ ಮಗನೇ ನಿನಗೆ, ತಾತ ಏನಂತಾರೆ ಹೇಳು, ಅಪ್ಪನ ಮುಖ ಹೆಂಗಿದೆ ತೋರಿಸು ಅಂದಾಗ ಮಗು ಒಂದು ಕ್ಯೂಟ್ ಎಕ್ಸ್ಪ್ರೆಷನ್ ಕೊಡುತ್ತೆ. ಅಪ್ಪ ಚಿನ್ನು ಅಂತ ಕರಿತಾ ಇದ್ರೆ ಚಿನ್ನು ಅನ್ನುತ್ತೆ, ಹೌದಾ? ಕರೆಕ್ಟ್. ಸೊ ನಾವು ಈಗ ಮಕ್ಳಿಗೆ ಮಾಡ್ತೀವಿ ಅಂದರೆ ನಮ್ಮ ಪೇರೆಂಟ್ಸು, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸು ನಮಗೂ ಮಾಡಿಸಿರ್ತಾರೆ. ಹೌದು, ಮಾಡಿರ್ತೀರಾ, ನೀವು ಮಾಡಿರ್ತೀರಾ ಅಫ್ಕೋರ್ಸ್. ಸೊ ಅದನ್ನ ನಾವು ಮಿಮಿಕ್ರಿ ಅಂತ ಅನ್ಕೊಂಡಿರಲ್ಲ. ಅದೇ, ದಟ್ ಈಸ್ ನಥಿಂಗ್ ಬಟ್ ಅದು ಅನುಕರಣೆ. ಹಾಂ ಹಾಂ. ನಮ್ಮ ಒಂದು ಜೀವನನೇ ಒಂದು ಅನುಕರಣೆ. ನಾವು ಅಪ್ಪನ್ನ ನೋಡಿ ಕಲಿತೀವಿ, ಅಮ್ಮನ್ನ ನೋಡಿ ಕಲಿತೀವಿ, ಮೇಷ್ಟ್ರನ್ನ ನೋಡಿ ಕಲಿತೀವಿ. ಈಗ ನಾವು ಮಾತಾಡ್ತಾ ಇದೀವಿ ಅಥವಾ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಒಂದಷ್ಟು ಜನಗಳ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಅದು ನಿಮ್ಮ ಮೇಷ್ಟ್ರು ಇರ್ಬೋದು, ನೀವು ಬೆಳೆದಂಥ ವಾತಾವರಣದಲ್ಲಿ ನಿಮ್ಗೆ ಇಷ್ಟ ಆಗುವಂಥ ವ್ಯಕ್ತಿಗಳು ಮಾತನಾಡುವ ಶೈಲಿ. ಈಗ ಎಲ್ಲವೂ ನಮಗೆ ಹಂಗೆ ಬರಲ್ಲ. ಒಬ್ಬರನ್ನ ನೋಡಿ ನಾವು ಅನುಕರಿಸ್ತೀವಿ ಆ್ಯಕ್ಚುಲಿ. ಸೊ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಮಿಮಿಕ್ರಿ ಮಾಡೋ ಒಂದು ತಾಕತ್ತಂತೂ ಇದೆ, ಮತ್ತು ದನಿ ಕಲಾವಿದರು ಆಗ್ಬೋದು ಡೆಫಿನೆಟ್ಲಿ. ಸೊ ತುಂಬ ಒಳ್ಳೆಯ ಮಾಹಿತಿಗಳನ್ನು ನೀವು ಹಂಚ್ಕೊಂಡಿದ್ದೀರಾ. ಈಗ ಗೋಲ್ಡನ್ ವಾಯ್ಸ್ ಮುಂದೆ ನೀವು ಅದೇ ಡಿಪ್ಲೊಮಾ ಕೋರ್ಸ್ ಬರುತ್ತೆ ಅಂತ ಹೇಳಿದ್ರಿ, ಜೊತೆಗೆ ಈಗ 21 ದಿನಗಳ ಒಂದು ಕೋರ್ಸ್ ಹೋಗ್ತಾ ಇದೆ. ಸೊ ಮುಂದಿನ ಗುರಿಗಳು ಏನಿದೆ ಸರ್ ಇದರಿಂದ? ಸರ್ ಅದೇ, ಕನ್ನಡದಲ್ಲಿ ಈಗ ಸಾಕಷ್ಟು ದನಿ ಕಲಾವಿದರ ಕೊರತೆ ಇದೆ. ಮುಖ್ಯವಾಗಿ ಅದನ್ನು ತುಂಬಬೇಕು ಅನ್ನುವಂಥದ್ದು ಕೆಲಸ, ಮತ್ತು ಇದು ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು. ಇನ್ನೊಂದಷ್ಟು ಎಕ್ಸ್ಪೆರಿಮೆಂಟ್ಗಳಾಗಬೇಕು, ಧ್ವನಿಯ ಪ್ರಪಂಚದಲ್ಲೇ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳಾಗಬೇಕು. ಯಾಕಂದರೆ ನಿಮ್ಗೀಗ ನೋಡಿದ್ರೆ ವಾಯ್ಸ್ ಬೇಸ್ಡ್ ಒಂದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ, ಇದರ ಒಂದು ಡಾಮಿನೆನ್ಸ್ ತುಂಬ ಇದೆ. ಈಗ ನೀವು ಯೂಟ್ಯೂಬ್ ಆಗ್ಬೋದು, ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಟೈಪ್ ಮಾಡೋಕ್ಕೆ ಬರಲ್ಲ, ವಾಯ್ಸ್ ಸರ್ಚ್ ಮಾಡ್ತಾರೆ, ಚೋಟಾ ಭೀಮ್ ಅಂತ ಹೇಳಿದ ತಕ್ಷಣ ಬರುತ್ತೆ ಅದು. ಆ ಥರ ಕನ್ನಡದಲ್ಲೂ ಅಷ್ಟೇ, ಸರ್ಚ್ ಮಾಡೋದಕ್ಕೆ ಹೋಗಲ್ಲ, ವಾಯ್ಸ್ ಟೆಕ್ಸ್ಟ್ ನಾವು ಜಸ್ಟ್ ಡಿಕ್ಟೇಟ್ ಮಾಡೋದ್ರ ಮೂಲಕನೂ ಟೈಪ್ ಮಾಡಿಬಿಡ್ಬೋದು. ಮತ್ತು ಅಲೆಕ್ಸಾ, ಜಸ್ಟ್ ವಾಯ್ಸಲ್ಲಿ ಕಮ್ಯಾಂಡ್ ಕೊಟ್ಟರೆ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಫ್ಯಾನ್ಗಳು ಈಗ ವಾಯ್ಸ್ ಬೇಸ್ಡ್, ಇದು ಕಾರ್ಗಳು ಕೂಡ ಬರ್ತಾ ಇದೆ ಆ್ಯಕ್ಚುಲಿ. ಮತ್ತು ನಿಮಗೆ ಅಮಿತಾಬ್ ಬಚ್ಚನ್ನು ಅಲೆಕ್ಸಾದಲ್ಲಿ ಸಿಗ್ತಾರೆ. ಈಗ ಅಲೆಕ್ಸಾ ಬರೀ ಲೇಡಿ ವಾಯ್ಸ್ ಅಂತ ಇನ್ನೊಂದು ವಾಯ್ಸ್ಗೆ ಸೀಮಿತ ಆಗಿತ್ತು. ಅಮೆಝಾನ್ ಅವರು ಅಮಿತಾಬ್ ಬಚ್ಚನ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ವೆದರ್ ಔಟ್ ಸೈಡ್ ಟುಡೇ ಅಮಿತಾಬ್ ಅಂದರೆ, ಟುಡೇ ಇನ್ ಬೆಂಗಳೂರು ಇಟ್ ಈಸ್ ಪಾರ್ಷಿಯಲಿ ಕ್ಲೌಡಿ ಆ್ಯಂಡ್ ಯು ಮೇ ಎಕ್ಸ್ಪೆಕ್ಟ್ ರೈನ್ ಇನ್ ದ ಈವ್ನಿಂಗ್ ಮೈ ಡಿಯರ್ ಫ್ರೆಂಡ್. ಈ ಥರನೇ ಆನ್ಸರ್ ಬರುತ್ತೆ, ಒಂದು ತಿಂಗಳ ಚಂದಾದಾರಿಕೆ. ಸೊ ಈ ಥರ ನಿಮ್ಗೆ ಇಷ್ಟವಾದ ಒಬ್ಬ ನಟ ಅಥವಾ ವ್ಯಕ್ತಿ, ಅವರ ದನಿಯಲ್ಲೇ ನಿಮ್ಗೆ ಬೇಕಾದಂಥ ಮಾಹಿತಿಗಳು. ಈಗ ರೋಡ್ ಮ್ಯಾಪ್, ಗೂಗಲ್ ಮ್ಯಾಪ್, ಅದನ್ನು ಯಾವುದೋ ಒಂದು ಆರ್ಟಿಫಿಷಿಯಲ್ ಆಗಿ ಕೇಳಿಸ್ಕೊತಾ ಇದ್ದೀವಿ. ಅದು ಒಂದೊಂದು, ಈಗ ಮಂಡ್ಯ ಕಡೆ ಬಂದರೆ ಒಂಥರ ಕನ್ನಡ ಇದೆ, ಮಂಗಳೂರು ಕಡೆ ಬಂದರೆ ಒಂಥರ ಕನ್ನಡ ಇದೆ, ಉತ್ತರ ಕರ್ನಾಟಕದಲ್ಲೇ ಒಂಥರ ಕನ್ನಡ ಇದೆ. ಅಲ್ಲಿಯ ಸ್ಥಳೀಯರಿಗೆ ಆತ್ಮೀಯತೆ, ಉತ್ತರ ಕರ್ನಾಟಕ ತುಂಬಾ ನೇಟಿ. ಮುಂದೆ ಹೋಗ್ಬೇಡ್ಲೆ, ಅಲ್ಲಿ ಹಳ್ಳ ಐತಿ, ಈ ಕಡೆ ಹೊಡಿ ಗಾಡಿ ಅಂತ ಅಲ್ಲಿ ಹೇಳ್ಬೋದು. ಎಂತದ್ದು ಮಾರ್ಯಾರ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಬಹಳ ಟ್ರಾಫಿಕ್ ಜಾಮ್ ಉಂಟು ಅಂತ ಮಂಗಳೂರು ಶೈಲಿ ಒಂದು ಬರ್ಬೋದು. ಮಂಡ್ಯ ಕಡೆ ಅದ್ಯಾಕೋ ಬಿಡತ್ತದೆ, ಅಂಬರೀಷ್ ಫ್ಯಾನ್ ಯಾರೋ ಇದ್ದಾರೆ, ಅವ್ರ ವಾಯ್ಸ್ ಬೇಸ್ಡ್, ಆ ಥರದ್ದು ಅವೆಲ್ಲವೂ ಬರ್ತವೆ. ಆ ಥರದ್ದೇನಾದ್ರೂ ಮಾಡಬೇಕು. ಕನ್ನಡನ್ನು ಕೂಡ ಯಾರು ಕಡೆಗಣಿಸಬಾರ್ದು. ಈಗ ಹೇಗೆ ಒಂದು KGF ನಿಂದ ಎಲ್ಲ ಕನ್ನಡದ ಕಡೆ ನೋಡೋಕ್ಕೆ ಶುರು ಮಾಡಿದಾರೋ, ಹಾಗೆ ಕನ್ನಡದ ದನಿಗಳಿಗೂ ಪ್ರಪಂಚದಾದ್ಯಂತ ಒಂದು ಮಾರುಕಟ್ಟೆ ಬರಬೇಕು. ಮತ್ತು ಕನ್ನಡ ಕೂಡ ಎಲ್ಲೂ ನಶಿಸಿ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಮುಂದಿನ ಪೀಳಿಗೆಯವರು ಕೂಡ ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕೆಲಸಗಳಾಗಬೇಕು, ಅದು ಉದ್ದೇಶ. ಖಂಡಿತ. ತುಂಬ ಒಳ್ಳೆಯ ಸಂಸ್ಥೆ, ಒಳ್ಳೆಯ ಉದ್ದೇಶನ ಇಟ್ಕೊಂಡಿದ್ದೀರಾ ಮಹೇಶ್ ಅವರೇ. ಸೊ ಇಷ್ಟೊತ್ತು ನಮ್ಮ ನೋಡುಗರು ಈ ಗೋಲ್ಡನ್ ವಾಯ್ಸ್ ಅಂದರೆ ಏನು, ತಾನೂ ದನಿ ಕಲಾವಿದರಾಗ್ಬೋದಾ ಅಥವಾ ತಾನೂ ಮಿಮಿಕ್ರಿ ಮಾಡ್ಬೋದಾ, ಅದಕ್ಕೆ ನಿಜವಾಗ್ಲೂ ಯಾವ ದಾರಿ ಇದೆ ಅನ್ನೋದನ್ನು ಹುಡುಕ್ತಾ ಇರೋರಿಗೆ ನಿಜವಾಗ್ಲೂ ಒಂದು ಉತ್ತರ ಇವತ್ತಿಗೆ ಗೋಲ್ಡನ್ ವಾಯ್ಸ್ ಅಂತ ಹೇಳ್ತೇನೆ. ಕನ್ನಡದ ಒಂದು ದೊಡ್ಡ ಸಂಸ್ಥೆ, ತುಂಬ ಒಳ್ಳೆಯ ಸಂಸ್ಥೆ. ಮಹೇಶ್ ಅವರೇ 21 ದಿನಗಳ ಕಾಲ ವಾಯ್ಸ್ ಟ್ರೈನಿಂಗನ್ನು ಕೊಟ್ಟು, ಜೊತೆಗೆ ಸ್ಟುಡಿಯೋ ಎಕ್ಸ್ಪೀರಿಯೆನ್ಸನ್ನು ಕೊಟ್ಟು, ಮುಂದಿನ ಅವಕಾಶಗಳನ್ನು ಪಡೆಯೋದಕ್ಕೆ ಕೂಡ, ಡಬ್ಬಿಂಗ್ ಅವಕಾಶ ಆಗಲಿ ಅಥವಾ ಯಾವುದೇ ಮಿಮಿಕ್ರಿ ಅವಕಾಶಗಳಿಗೂ ಕೂಡ ಅವರು ಸಾಕಷ್ಟು ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ತಾವು ಅವರ ಈ ಗೋಲ್ಡನ್ ವಾಯ್ಸ್ ಇದಕ್ಕೆ ಎನ್ರೋಲ್ ಮಾಡ್ಕೊಳ್ಬೋದು. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ಅಥವಾ ಗೋಲ್ಡನ್ ವಾಯ್ಸ್ ಅವರ ವೆಬ್ಸೈಟ್ ಕೂಡ ಇದೆ, ಅಲ್ಲೂ ಫೇಸ್ಬುಕ್ ಪೇಜ್ಗಳಲ್ಲೂ ಕೂಡ ಮಹೇಶ್ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಎಲ್ಲ ಪೇಜ್ಗಳಲ್ಲೂ ಅವರು ಆ್ಯಕ್ಟಿವ್ ಆಗಿದ್ದಾರೆ, ಅಲ್ಲೂ ಅವರನ್ನು ನೀವು ಸಂಪರ್ಕಿಸ್ಬೋದು. ಸೊ ಹೊಸದಾಗಿ ಮಹೇಶ್ ಅವರೇ ಹೇಳಿದಾಗೆ ಡಬ್ಬಿಂಗ್ ಕಲಾವಿದರ ಕೊರತೆ ಡೆಫಿನೆಟ್ಲಿ ನಮಗಿದೆ. ಯಾಕಂದರೆ ಸಾಕಷ್ಟು ಡಬ್ಬಿಂಗ್ ಪ್ರಾಜೆಕ್ಟ್ಗಳಿದೆ, ಡಬ್ಬಿಂಗ್ ಮಾರುಕಟ್ಟೆ ಬೆಳೀತಾ ಇದೆ. ಅದಕ್ಕೆ ತಕ್ಕ ಹಾಗೆ ಡಬ್ಬಿಂಗ್ ಕಲಾವಿದರು ಇನ್ನೂ ಬೇಕಾಗಿದೆ. ಬರೀ ಡಬ್ಬಿಂಗ್ ಸಿನಿಮಾ ಅಥವಾ ಧಾರಾವಾಹಿ ಅಷ್ಟೇ ಅಲ್ಲ, ಇವ್ರು ಹೇಳಿದಾಗೆ
ಆಡಿಯೋ ಬುಕ್ ಇರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ಸು ಅಥವಾ ಈಗ ಟೆಕ್ನಾಲಜಿ ಫ್ರಂಟಲ್ಲಿ ಸಾಕಷ್ಟು AI ಬೇಸ್ಡ್ಗೂ ಕೂಡ ಸಾಕಷ್ಟು ವಾಯ್ಸ್ ಓವರ್ಗಳು ಬೇಕಾಗಿದೆ. ಅದ್ರ ಸುತ್ತಲೂ ಕೆಲಸ ಮಾಡ್ಬೋದು. ಅವಕಾಶಗಳಿಗೆ ನಿಜವಾಗ್ಲೂ ಕೊರತೆ ಇಲ್ಲ. ಅಂಥವರು ಯಾರೆಲ್ಲ ಆಸಕ್ತಿ ಇದೆ ಅವರೆಲ್ಲ ಖಂಡಿತ ಗೋಲ್ಡನ್ ವಾಯ್ಸನ್ನು ಸಂಪರ್ಕಿಸ್ಬೋದು. ಗೋಲ್ಡನ್ ವಾಯ್ಸ್ ನಾವು ಇಷ್ಟೊತ್ತು ಕೇಳಿದ ಹಾಗೆ ಮಹೇಶ್ ಅವರ ಒಂದು ಕನಸಿನ ಕೂಸು. ಮಹೇಶ್ ಅವರು ಸುಮಾರು ವರ್ಷಗಳ ಕಾಲ ಅನುಭವವನ್ನು ಈ ಒಂದು ವಾಯ್ಸ್ ಅಥವಾ ಧ್ವನಿಯ ಸುತ್ತ ಪಡೆದಿದ್ದಾರೆ. ಸಿನಿಮಾ, ಧಾರಾವಾಹಿ ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಹಾಗೆ ಎಲ್ಲ ವಲಯಗಳಲ್ಲೂ ಕೂಡ ದುಡಿತಾನೂ ಇದ್ದಾರೆ. ಸೊ ಅವರ ಒಂದು ಅನುಭವದಿಂದ ಹುಟ್ಟಿರೋ ಗೋಲ್ಡನ್ ವಾಯ್ಸ್ ಇದು. ಸೊ ಖಂಡಿತ ತಾವೆಲ್ಲ ಅದರ ಒಂದು ಸದುಪಯೋಗನ ಪಡ್ಕೊಳ್ಬೋದು. ಮಹೇಶ್ ಅವರೇ, ಇಲ್ಲಿವರೆಗೂ ಬಂದು ನಮಗೆ ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಮಿಮಿಕ್ರಿ ಜೊತೆಗೆ ಈ ಒಂದು ಗೋಲ್ಡನ್ ವಾಯ್ಸ್ ಎರಡೂ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ತಮಗೆ ಒಳ್ಳೆಯದಾಗಲಿ. ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಂ, ಧನ್ಯವಾದಗಳು ಸರ್. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಾನೊಂದು ಮಾತನ್ನು ಹೇಳಬೇಕು. ಸೊ ನಮ್ಮ ರತೀಶ್ ಸರ್ ಹೇಳ್ದಂಗೆ ನೀವು ಖಂಡಿತ ಸಂಪರ್ಕ ಮಾಡ್ಬೋದು. ಬಟ್ ತುಂಬ ಜನ ಏನಂದರೆ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಸಾಕಷ್ಟು ದುಡ್ಡು ಮಾಡಿಬಿಡ್ಬೋದು ಆರಂಭದಲ್ಲೇ ಅಂದ್ಕೊಂಡು ಬರ್ತಾರೆ. ದಯವಿಟ್ಟು ಆ ಭ್ರಮೇಲಿರೋರು ಬರೋಕ್ಕೆ ಹೋಗ್ಬೇಡಿ. ಕಲಿಕೆಯ ಒಂದು ಮನೋಭಾವದಿಂದ ಬನ್ನಿ. ಖಂಡಿತ ದುಡ್ಡು ಬರುತ್ತೆ. ಬಟ್ ಫಸ್ಟು ನೀವು ಸರಸ್ವತಿನ ಒಲಿಸ್ಕೊಳ್ಳಿ, ಲಕ್ಷ್ಮಿ ತಾನಾಗೆ ಬರ್ತಾಳೆ. ಹಾಗಾಗಿ ಒಂದು ಏನೋ ಕಲಿಕೆಯ ಮೈಂಡ್ಸೆಟ್ ಇಟ್ಕೊಂಡು ಬನ್ನಿ. ತುಂಬ ಒಂದು ವ್ಯಾಸ್ಟ್ ಸಬ್ಜೆಕ್ಟ್ ಇದು ವಾಯ್ಸ್ ಅಂದರೆ. ಸಾಕಷ್ಟು ಕೆಲಸ ಮಾಡೋಣ ಒಟ್ಟಾಗಿ. ನಿಮ್ಗೆ ಆಸಕ್ತಿ ಇದ್ದರೆ ನಮ್ಮ ಗೋಲ್ಡನ್ ವಾಯ್ಸ್ ಸ್ಟುಡಿಯೋನ ಸಂಪರ್ಕ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ನಮ್ಮದು ಇಮೇಲ್ ID ಇರುತ್ತೆ. ಸೊ ಬನ್ನಿ, ಎಲ್ಲರೂ ಒಟ್ಟಾಗಿ ಒಂದು ಧ್ವನಿ ಸಮುದಾಯವನ್ನು ಕಟ್ಟೋಣ ಅಂತ ಹಾರೈಸ್ತಾ ನನ್ನನ್ನು ಕರೆಸಿ ನಿಮ್ಮ ಒಂದು ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೂಲಕ ಒಂದಷ್ಟು ಪ್ರೇಕ್ಷಕರಿಗೆ ಪರಿಚಯ ಮಾಡಿಸಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳು. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್.